ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 5th ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಮಾಡಿದ್ವಿ. ದಟ್ ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ 2 ಮಾರ್ಕ್ಸ್ ಕ್ವಶನ್ಸ್ 53rd ಕ್ವಶನ್ ತನಕ ಇದ್ದವ್ರಿ. ಈ 54th ಇಂದ ಹಿಡಿದು 68th ಕ್ವಶನ್ ತನಕ ಅದಾವು. ದಟ್ ಇದು ಆಕ್ಚುಲಿ 2 ಪಾರ್ಟ್ ಮಾಡ್ತೀವಿ. ಒಂದನೇ ಪಾರ್ಟ್ ಒಳಗೆ ಸ್ವಲ್ಪ, ದಟ್ ಎರಡನೇ ಪಾರ್ಟ್ ಒಳಗೆ ದಟ್ ಉಳಿದ ಲೆಕ್ಕ ಮಾಡೋಣ ಅಂತ್ರಿ. ಓಕೆ, ಸೊ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಸರಿನಾ? ರೈಟ್. ಸೊ ಮತ್ತೆ ಆಗ್ತದ ದಟ್ ಒಂದೊಂದಾಗಿ ಕ್ವಶನ್ಸ್ ಅನ್ನ ನೋಡೋಣ. ಮೊದಲನೆಯ ಪ್ರಶ್ನೆ 54th ಕ್ವಶನ್. The sum of first 6 terms in the arithmetic progression is 114. If the sum of first 5 terms of the progression is 80, then find the progression. Okay, so progression ಬರಿ ಅಂತಂದ್ರೆ ಕೊಟ್ಟಾರಿ, arithmetic progression ಬರಿ ಅಂತ ಕೊಟ್ಟಾರ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಮಗೆ ಎರಡು ಕಂಡೀಷನ್ ಕೊಟ್ಟಾರ. ಸೊ ಪ್ರತಿ ಪ್ರಾಬ್ಲಮ್ ಒಳಗೂ ಏನಂತಂದ್ರೆ ದಟ್ ಈ ರೀತಿಯಾಗಿನೇ ಕೊಡ್ತಾರೆ. ಏನ್ ಕೊಡ್ತಾರ್ರಿ? ಎರಡು ಕಂಡೀಷನ್ ಕೊಡ್ತಾರ. ಸೊ ಆ ಎರಡು ಕಂಡೀಷನ್ ನಾವು ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡ್ಬೇಕಾಗಿರ್ತೈತಿ. ಓಕೆ, ಸೊ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅನ್ನ ನಾವು ಯಾವ ರೀತಿ ಬರಿತೀವಿ? S6 ಅಂತ ಬರಿತೀವಿ. ಇದೆಷ್ಟದರಿ? 114 ಐತಿ. ಆನಂತರ the sum of first 5 terms is that 80. Sum of first 5 terms is 80. Okay, ನಂತರ then find the arithmetic progression. So ಈಗ ನಾವು ಏನ್ ಮಾಡ್ತೇವೆ ಅಂತಂದ್ರೆ ದಟ್ ಇಲ್ಲಿ ನಮಗೆ ಒಂದು ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ, ಒಂದು ಇಕ್ವೇಶನ್ ಬರ್ತೈತಿ. ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ, ಒಂದು ಇಕ್ವೇಶನ್ ಬರ್ತೈತಿ. ಆ ಎರಡು ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ನಮ್ಗೆ a ಮತ್ತೆ d ವ್ಯಾಲ್ಯೂ ಸಿಗ್ತಾವು. a ಮತ್ತೆ d ವ್ಯಾಲ್ಯೂ ಸಿಕ್ಕು ಅಂತಂದ್ರೆ ನಾವು arithmetic progression ನ ಬರೀಬಹುದು. ಓಕೆ, ಸೊ ಯಾವ ಫಾರ್ಮುಲಾ ಹಾಕಂಡ್ರಿ? ದಟ್ ಯಾವ ಫಾರ್ಮುಲಾ ಹಾಕೋಣ ಅಂತಂದ್ರೆ Sn is equal to sum of first 10 terms. Sn is equal to n divided by 2 into 2a plus n minus 1 into d. ಸರ್ ಇದು ಫಾರ್ಮುಲಾ ದೊಡ್ಡದರಿ, ಸಾಂದ್ ಇತ್ತಲ್ಲ. Sn is equal to n divided by 2 into a plus an ಅಥವಾ a plus l. ಆ ಫಾರ್ಮುಲಾ ಹಾಕಿದ್ರೆ ಚೆನ್ನಾಗಿತ್ತಲ್ಲ. ಅದನ್ನ ಹಾಕ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕ್ರಿ? ಫಸ್ಟ್ ಟರ್ಮ್ ಗೊತ್ತಿರ್ಬೇಕು, nth ಟರ್ಮ್ ಗೊತ್ತಿರ್ಬೇಕು. ನಮ್ಗೆ ಇಲ್ಲಿ ಗೊತ್ತಿಲ್ಲ. ಅದ್ರ ಸಂಬಂಧ ನಾವು ಆ ಫಾರ್ಮುಲಾ ಬಿಡಾಕತ್ತೀವಿ. ಓಕೆ, ರೈಟ್. S6 is equal to n ಅಂದ್ರೆ ಏನದ್ರಿ? 114 ಬಾಗ್ಲೆ 2 ಇಂಟು ಬ್ರಾಕೆಟ್ 2a. a ಅಂದ್ರೆ ಗೊತ್ತಿಲ್ಲ ರೀ. ಪ್ಲಸ್ n ಅಂದ್ರೆ ಏನದ್ರಿ? 6 ಅದ. 6 minus 1 ಇಂಟು d ಅಂದ್ರೆ ಗೊತ್ತಿಲ್ಲ. ಅದನ್ನ ಅದೇ ರೀತಿ ಬರ್ಕೊಂಡ್ರಿ. ಓಕೆ, S6 ಅಂದ್ರೆ ಗೊತ್ತದ್ರಿ. ದಟ್ ಇಸ್ ಏನೋ ಮಿಸ್ ಆಗಿದ್ರಿ. n ಇದ್ದಲ್ಲಿ ನಾವು 114 ಬರ್ಕೊಂಡಿದೀವಿ. ಕನ್ಫ್ಯೂಸ್ ಆಗೋದು ಬೇಡ ರೀ. n ಇದ್ದಲ್ಲಿ ಏನದ ಅಂದ್ರೆ ಇಲ್ಲಿ 6 ಅದ. ಆ ತರ ಮಿಸ್ಟೇಕ್ ಆಗ್ತಿರ್ತಾವ, ಸ್ವಲ್ಪ ಲಕ್ಷ್ಯ ಇರಲಿ ನಮಗೆ. S6 ಅಂದ್ರೆ ಎಷ್ಟದ್ರಿ? 114 ಅದ. ಈಸ್ ಈಕ್ವಲ್ ಟು 2 1s are 2, 2 3s are 6, 3 ಇಂಟು ಬ್ರಾಕೆಟ್ 2a ಪ್ಲಸ್ 6 ಒಳಗೆ ಒಂದು ಹೋದ್ರೆ 5, 5b ಆಗ್ತತಿ. ಈ 3 ಎಡಗಡೆ ಬರ್ಲಿ, ಇಲ್ಲಿ ಎರಡರ ನಂಬರ್ ಇಂಟು ಐತ್ರಿ. ಇದು ಎಡಗಡೆ ಬಂದ್ರೆ ಡಿವೈಡೆಡ್ ಬೈ 3 ಆಗ್ತತಿ. 3 1s are 3, 3 3s are 9, 2 3 24 ಆಯ್ತು. 3 8s are 24 is equal to ಇಲ್ಲಿ ಏನ್ ಬರ್ತದ್ರಿ? 2a plus 5d ಬರ್ತದೆ. ಓಕೆನಾ? ಸೊ 38 equal to ಇದು ಬರ್ತದೆ. ಸೊ ನಾವು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋತೇನ್ರಿ. ನಮಗೆ ವೇರಿಯೇಬಲ್ಸ್ ಎಡಗಡೆ ಬರ್ಲಿ. 2a plus 5d is equal to 38. ಸೊ ಇದನ್ನ ಏನ್ ಮಾಡಿದೀನಿ ಅಂದ್ರೆ ದಟ್ ಆ ಕಡೆ ಇದನ್ನ ಈ ಕಡೆ, ಈ ಕಡೆ ಇದನ್ನ ಆ ಕಡೆ ಬರ್ಕೊಂಡಿದ್ವಿ. ನಂತರ ಒಂದು ಈಗ ಏನಪ್ಪಾ ಅಂದ್ರೆ ಒಂದು ಇಕ್ವೇಶನ್ ಸಿಕ್ ನಮ್ಗೆ. ಸಾರಿ, ಅಮ್ಮಯ್ಯ. ರೈಟ್. ನಂತರ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ. ಒಂದ್ಸರಿ ಫಾರ್ಮುಲಾ ಬರ್ದಿರಿ, ಇನ್ನೊಂದ್ಸರಿ ಬರೆಯುವಂತ ಅವಶ್ಯಕತೆ ಇಲ್ಲ. S5 is equal to n divided by 2. 5 divided by 2, 2a plus n ಅಂದ್ರೆ ಏನದ್ರಿ? 5 ಅದ. minus 1 into d. S5 ವ್ಯಾಲ್ಯೂ ಗೊತ್ತದ. ದಟ್ ಇಸ್ 80. ಈ 5/2 ನಾ ಎಡಗಡೆ ತಗೊಂಡ್ ಬಿಡ್ತೇನ್ರಿ. ಇಲ್ಲಿ ಇವೆರಡರ ನಡುವೆ ಸೈನ್ ಏನದ್ರಿ? ಇಂಟು ಅದ. ಇದು ಈ ಕಡೆ ಬಂದ್ರೆ ಏನಾಗತ್ರಿ? ಇದ್ರ ರೆಸಿಪ್ರೋಕಲ್ ತಗೋತಿ. 5/2 ಇದ್ದಿದ್ದು ಏನಾಗತ್ರಿ? 2 divided by 5 ಆಗುತ್ತೆ. ಈಸ್ ಈಕ್ವಲ್ ಟು 2a. 5 ಒಳಗೆ ಒಂದು ಹೋದ್ರೆ ಏನು ಉಳಿತೈತ್ರಿ? 4 ಉಳಿತೈತಿ. 2a plus 4d ಆಗಿರ್ತೈತಿ. ಓಕೆನಾ? ಸೊ ಇವೆರಡು ಕ್ಯಾನ್ಸಲ್ ಆಗ್ತಾವ್ರಿ. 5 1s are 5, 5 1s are 5, 3 ಉಳಿತು 30 ಆಯ್ತು. 5 6s are 30, 16 2s are 32. ಇದನ್ನ ನಾವು ರೈಟ್ ಸೈಡ್ ಬರ್ಕೊಳ್ಳೋಣ. ಲೆಫ್ಟ್ ಸೈಡ್ ಏನ್ ಬರ್ತೀರಿ? 2a plus 4d is equal to 32. ಇದೇನಾಗಿರ್ಲಿ ಅಂತಂದ್ರೆ ಇಕ್ವೇಶನ್ 2 ಆಗಿರ್ಲಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೆ ಇಕ್ವೇಶನ್ 1 ಅನ್ಬೇಕು, ಇದಕ್ಕೆ ಇಕ್ವೇಶನ್ 2 ಅನ್ಬೇಕಂತ ಹೇಳಿ. ಯಾಕಂದ್ರೆ ಎರಡು ವೇರಿಯೇಬಲ್ ಅದಾವ್ರಿ. ಎರಡು ವೇರಿಯೇಬಲ್ ಇದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ. ಒಂದೇ ವೇರಿಯೇಬಲ್ ಇದ್ರೆ ಮಾಡಬಹುದು. ಓಕೆ, ರೈಟ್. ಈಗ ದಟ್ ಇವೆಲ್ಲದ್ರೊಳಗೂ ಏನಪ್ಪಾ ಅಂದ್ರೆ 2 ಕಾಮನ್ ತೆಗಿಬಹುದು. ಅದಕ್ಕಿಂತ ಮುಂಚೆ ನಾವು ಒಂದ್ಸರಿ ಇಲ್ಲಿ ಯೋಚನೆ ಮಾಡ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ a ಕೋಎಫಿಷಿಯಂಟ್ 2 ಅದ, ಇಲ್ಲೂ a ಕೋಎಫಿಷಿಯಂಟ್
2 ಅದ ನಾ 2 ಕಾಮನ್ ತೆಗಿಲಿಕ್ಕೆ ಹೋಗಲ್ಲ ರೀ ಒಂದು ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ನ ಮೈನಸ್ ಮಾಡ್ತೀನಿ ಎದ್ರೊಳಗೆ ಎದ್ರ ಮೈನಸ್ ಮಾಡೋಣ ಇದು ದೊಡ್ಡದ ರೀ ದೊಡ್ಡದೊಳಗೆ ಸಣ್ಣದನ್ನ ಮೈನಸ್ ಮಾಡೋಣ subtract equation 2 in equation 1 2 ಒಳಗೆ 1 ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ 2a plus 4d is equal to 32 ಇದೇನದ್ರಿ 2a plus ಉಲ್ಟಾ ಬರ್ಲಿಕ್ಕತ್ತೀವ್ರಿ ನಾವು ಇದನ್ನ ಫಸ್ಟ್ ಬರ್ಕೊಳ್ಳೋಣ 2a plus 5d ಓಕೆ is equal to 38 plus 2a plus 4d is equal to 32 1 ಒಳಗೆ 2 ನ ಮೈನಸ್ ಮಾಡ್ಲಿಕ್ಕತ್ತೀವಿ ಮೈನಸ್ ಮಾಡಿದ್ರೆ ಇವು ಸೈನ್ ಬದಲಿ ಆಗ್ತಾವ್ರಿ ಇದು ಮೈನಸ್ ಆಗುತ್ತೆ ಪ್ಲಸ್ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಸರಿನಾ 2 plus 2a minus 2a ಕ್ಯಾನ್ಸಲ್ ಆಗ್ತಾವ್ರಿ 5d minus 4d ಅಂದ್ರೆ ಏನ್ ಬರ್ತರಿ d ಬರ್ತತಿ 38 minus 32 8 ಒಳಗೆ 8 ಹೋದ್ರೆ 6 ಬರ್ತತಿ 3 ಒಳಗೆ 3 ಹೋದ್ರೆ 0 ಬರ್ತತಿ ಓಕೆ ಸೊ d ವ್ಯಾಲ್ಯೂ ಏನಾಯ್ತು ಅಂತಂದ್ರೆ 6 ಬಂತು ಸೊ d ವ್ಯಾಲ್ಯೂ ಬಂತ್ರಿ ನಮಗೆ a ವ್ಯಾಲ್ಯೂ ಬೇಕಲ್ಲ ಸೊ a ವ್ಯಾಲ್ಯೂ ಬೇಕು ಅಂತಂದ್ರೆ ಇವು ಎರಡರೊಳಗೆ ಒಂದು ಇಕ್ವೇಶನ್ ಒಳಗೆ ಇದನ್ನ ಪುಟ್ ಮಾಡೋಣ ಸೊ ಯಾವ ಇಕ್ವೇಶನ್ ತಗೊಂಡ್ರಿ ಯಾವ್ದಾದ್ರೂ ತಗೊಂಡ್ರಿ ಫ್ರಮ್ ಇಕ್ವೇಶನ್ 1 ಇಕ್ವೇಶನ್ 1 ನಾವು ಕನ್ಸಿಡರ್ ಮಾಡಿದ್ರೆ 2 ಡಿ ಅಂದ್ರೆ ಗೊತ್ತಿಲ್ಲ ರೀ ಸಾರಿ ಎ ಅಂದ್ರೆ ಗೊತ್ತಿಲ್ಲ ಅದನ್ನ ಎ ಹಂಗ ಬರ್ಕೋತೀವಿ ಪ್ಲಸ್ 5d 5 into 6 is equal to 38 okay right so 2a is equal to 5 6 da 30 ಅದನ್ನ ಬಲಗಡೆ ತಗೊಂಡು ಹೋಗ್ತೀವಿ ಇಲ್ಲಿ ಪ್ಲಸ್ ಇದ್ದಿದ್ದು ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 30 ಆಗ್ತದೆ ಓಕೆ 2a is equal to 38 ಒಳಗೆ 30 ಹೋದ್ರೆ ಏನಾಗುತ್ತೆ 8 ಉಳಿತೈತಿ a is equal to ಇಲ್ಲಿ ಎರಡರ ಬಗ್ಗೆ ಇಂಟು ಐತ್ರಿ ಇದು ರೈಟ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗ್ತದೆ 2 1 जा 2 4 जा a ವ್ಯಾಲ್ಯೂ ಏನದ್ರಿ 4 ಅದ ಓಕೆ ಸೊ d 6 ಬಂತು a 4 ಬಂತು ಈ 0 ತೆಗೆದು ಬಿಡ್ತೇನೆ ಬರೀ 6 ಅಷ್ಟೇ ಬರ್ಕೊಳ್ಳೋಣ ಅಂತ ಓಕೆನಾ ರೈಟ್ ಸೊ a ಮತ್ತೆ d ಸಿಕ್ಕರೆ ನಾವು ಏನ್ ಕೇಳಿದ್ರು ಬರೀಬಹುದು ಅವ್ರು ಏನ್ ಕೇಳಾಕತ್ತಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿ ಅಂತ ಕೇಳಾಕತ್ತಾರ ಸೊ ಅದರ ಸಂಬಂಧ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಜನರಲ್ ಫಾರ್ಮ್ ಆಫ್ AP ನ ಬರ್ಕೊಳ್ತೀನಿ ಜನರಲ್ ಫಾರ್ಮ್ ಆಫ್ AP ಜನರಲ್ ಫಾರ್ಮ್ ಏನದರಿ a plus d a plus 2d so on okay so first ಏನದರಿ a ಅದ a ಅಂದ್ರೆ ಏನದರಿ 4 ಅದ a plus d ಅಂದ್ರೆ 4 plus d ಅಂದ್ರೆ ಎಷ್ಟು ಅದರಿ 6 ಅದ ನೆಕ್ಸ್ಟ್ 4 plus 2d ಅಂದ್ರೆ ಏನ್ರಿ 2 into 6 ಅದ okay that so on ಫಸ್ಟ್ ಟರ್ಮ್ 4 6 plus 4 ಅಂದ್ರೆ 10 6 2s are 12 ಮೊದಲೇ ಇಂಟು ಮಾಡಿ ಆನ್ಸರ್ ಕೊಡಿಸಬೇಕ್ರಿ 6 2s are 12 12 plus 4 ಅಂದ್ರೆ ಏನ್ ಬರ್ತೈತಿ 16 ಬರ್ತೈತಿ 4 10 16 ಇದು ಏನಪ್ಪಾ ಅಂತಂದ್ರೆ ಅವರು ಕೊಟ್ಟಿರುವಂತಹ ಕಂಡೀಷನ್ ಗೆ ಬರುವಂತಹ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ತದೆ ಓಕೆನಾ ರೈಟ್ ನೆಕ್ಸ್ಟ್ 55th ಕ್ವೆಶ್ಚನ್ ಏನದ ನೋಡ್ರಿ the seventh term of arithmetic progression is 4 times its second term if the 12th term is 2 more than the thrice the fourth term then find the arithmetic progression so arithmetic progression ಅಂತ ಫೈಂಡ್ ಮಾಡಂತ ಹೇಳ್ರಿ ಇದನ್ನ ಯಾವಾಗ ಕೇಳ್ಯಾರ ಅಂತಂದ್ರೆ ಏಪ್ರಿಲ್ 2019 ಗೆ ಈ ಪ್ರಶ್ನೆಯನ್ನು ಕೇಳ್ಯಾರಿ ಈ ನಮಗೆ ಎಕ್ಸಾಮ್ ಗೆ ಬಂದು ಅಂದ್ರೆ ಇದೇ ರೀತಿಯಾದಂತ ಪ್ರಶ್ನೆಗಳು ಬಂದಿರ್ತಾವ ಏನಪ್ಪಾ ಅಂದ್ರೆ ದಟ್ ಒಂದು ಟರ್ಮ್ ಇನ್ನೊಂದು ಟರ್ಮ್ ಇದ್ರೆ 2 ಟೈಮ್ಸ್ ಐತಿ 3 ಟೈಮ್ಸ್ ಐತಿ 2 more ಐತಿ 2 ಲೆಸ್ ಐತಿ ಅಂತ ಕೇಳ್ತಾನ ಸೊ ಇಂತ ಪ್ರಶ್ನೆ ಬಂದು ಅಂದ್ರೆ ವರಿ ಆಗುವಂತ ಅವಶ್ಯಕತೆ ಇಲ್ರಿ ಆರಾಮಾಗಿ ಏನಪ್ಪಾ ಅಂತಂದ್ರೆ ಇವನ್ನ ಸಾಲ್ವ್ ಮಾಡಬಹುದು ಇನ್ನೊಂದ್ಸರಿ ಪ್ರಶ್ನೆ ಓದೋಣಂತ್ರಿ seventh term of the arithmetic progression seventh term ಅಂದ್ರೆ ಹೆಂಗ್ ಬರ್ಕೋತೀರಾ ನಾವು this is the seventh term a7 okay ಮುಂದೆ seventh term of the arithmetic progression is 4 times its second term ಇದೇನದ್ರಿ 4 times its second term 4 times ಐತಿ ಅಂದ್ರೆ a2 ಗೆ ನಾವು ಏನ್ ಮಾಡ್ತೀವ್ರಿ 4 ರಿಂದ ಮಲ್ಟಿಪ್ಲೈ ಮಾಡ್ತೀವಿ ಓಕೆ ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೊಡ್ರಿ ನಂತರ ದಟ್ ಸೆಕೆಂಡ್ ನಮ್ ಕಂಡೀಷನ್ ಏನ್ ಕೊಟ್ಟಾನ್ರಿ ಇಫ್ ದ 12th term ಎಷ್ಟನೇ ಟರ್ಮ್ ರೀ 12th term ಈ 12th term ಏನಾಗಕತ್ತೈತಿ ಅಂತಂದ್ರೆ ಟರ್ಮ್ ಈಸ್ 2 more than the thrice the fourth term it is 2 more ಅಂದ್ರೆ ಏನ್ ಮಾಡ್ತೀವಿ ಪ್ಲಸ್ 2 ಅದ ಎದಕ್ಕಿನ 2 more ಅದ ರೀ ಎದಕ್ಕಿನ 2 more ಅದ ಅಂತಂದ್ರೆ ದಟ್ ಏನ್ರಿ 12th term is 2 more than the thrice the fourth term ಥ್ರೈಸ್ ದಿಕ್ಕಿನ ಈ 12th term ಏನದರ 2 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ ಓಕೆ ನಾ ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ಓದ್ತೇನೆ ನೋಡ್ರಿ 12th term is 2 more than the thrice the fourth term ಥ್ರೈಸ್ ಅಂದಕ್ಕೆ ನಾವು ಇಂಟು 3 ಮಾಡ್ತೀವಿ ಥ್ರೈಸ್ ಅಂದ್ರೆ ಇಂಟು 2 ಮಾಡ್ತೀವಿ 4 ಟೈಮ್ಸ್ ಅಂದ್ರೆ ಇಂಟು 4 ಮಾಡ್ತೀವಿ
ಓಕೆ ರೈಟ್. ಸೊ ದಟ್ ಈ ಎರಡು ಕಂಡೀಷನ್ ಸಿಕ್ಕು. ಲಾಸ್ಟಿಗೆ ಅವ್ರು ಏನ್ ಕೇಳಾಕತ್ತಾರ್ರಿ, ದಟ್ ರೈಟ್ ದ ಏನ್ರಿ ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ರಿ ಅಂತ ಕೇಳ್ತಾರ್ರಿ. ಸೊ ಇಲ್ಲೇನಾಗಿತ್ತಲ್ಲ ಇಲ್ಲೂ ಅದೇ ಆಗತ್ರಿ. ಇಲ್ಲೊಂದ್ ನಮಗೆ ಏನಪ್ಪಾ ಅಂತಂದ್ರೆ ದಟ್ ಇಕ್ವೇಶನ್ ಬರ್ತೈತಿ, ಇಲ್ಲೊಂದು ಇಕ್ವೇಶನ್ ಬರ್ತೈತಿ. ನಮಗ ಎರಡು ಸಾಲ್ವ್ ಮಾಡಿದೀವಿ ಅಂದ್ರೆ ಎ ಮತ್ತೆ ಡಿ ವ್ಯಾಲ್ಯೂ ಸಿಗ್ತಾವು. ಅದರಿಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರೀಬಹುದು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗ ನಮಗೆ ಒಂದು ಫಾರ್ಮುಲಾ ಅದ ರೀ. ಏನ್ರಿ nth ಫಾರ್ಮುಲಾ, ದಟ್ ಇಸ್ nth ಟರ್ಮ್ ಫಾರ್ಮುಲಾ, ದಟ್ ಇಸ್ an is equal to a plus n minus 1 into d. ಓಕೆ ಸರಿ, ಈ ಫಾರ್ಮುಲಾ ಬಳಕೆ ನಮಗ ಇಲ್ಲಿ ಆಗುದಿಲ್ಲ ರೀ, ಆದ್ರೂ ಸಹಿತ ಅದನ್ನ ಬರೆಯೋಣ ಅಂತ. ಯಾಕಂದ್ರೆ ಫಾರ್ಮುಲಾ ನಮಗೆ ಒಂದೊಂದು ಟೈಮ್ ಮಾರ್ಕ್ಸ್ ಇರ್ತಾವ. ಓಕೆ, a7 ಅಂದ್ರೆ ಯಾವ ರೀತಿ ಬರೆಯೋಣ? a7 ಅಂದ್ರೆ a plus n minus 1 into d. n minus 1 ಅಂದ್ರೆ ಏನ್ರಿ? 7 minus 1. 7 minus 1 ಅಂದ್ರೆ 6 ಬರ್ತೈತಿ. ದಟ್ ಇಸ್ a plus 6d. ಅಂದ್ರೆ ಇಲ್ಲಿ 7 ಅದ ಅಂತಂದ್ರೆ a7 ಇದ್ರೆ a plus 6d. ಇದನ್ನ ಡೈರೆಕ್ಟ್ ಆಗಿ ಬರುವಂತ ಅಭ್ಯಾಸ ಇಟ್ಕೊಳ್ರಿ. ನಮಗ ಸ್ಪೇಸ್ ಕಡಿಮೆ ಹೋಗ್ತತಿ. ದಟ್ ಆ ನಂತರ ಆನ್ಸರ್ ನಮಗೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈಸಿಯಾಗಿ ಬಂದಿರ್ತೈತಿ. ಅದೊಂದು ಸ್ಟೆಪ್ ನಮ್ಗೆ ಇಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ ಟು 4 into a2 ಅಂದ್ರೆ ಏನ್ರಿ? a plus d. ಫಸ್ಟ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಅನ್ನ ಕೂಡಿಸ್ತೀವಿ. ರೈಟ್, ಮುಂದೆ ಏನು ಮಾಡೋಣ್ರಿ? ಇದು a ಇಲ್ಲೇ ಇರಲಿ. ಓಕೆ, a plus 6d. 4 into a 4a plus 4 into d 4d. ಓಕೆನಾ? ಎರಡನ್ನೂ ಈ ಕಡೆ ತಗೊಂಡ್ಬರೋಣ ಅಥವಾ ಆ ಕಡೆ ತಗೊಂಡೋಗೋಣ, ನಡೀತೈತ್ರಿ, ಏನ್ ಫರಕ್ ಬೀಳಲ್ಲ. ಬೆಟರ್ ನಾವು ಎರಡನ್ನೂ ಈ ಕಡೆ ತಗೊಂಡ್ಬಿಡೋಣ. a minus 4a plus 6d minus 4d is equal to 0. ಓಕೆ ರೈಟ್, a minus 4a ಅಂದ್ರೆ ಏನ್ ಬರ್ತ್ರಿ? minus 3a ಬರ್ತದೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. 1 minus 4 ಅಂದ್ರೆ minus 3 ಮುಂದ a. 6d minus 4d ಅಂದ್ರೆ ಏನ್ ಬರ್ತ್ರಿ? plus 2d is equal to 0. ಓಕೆ ರೈಟ್, ನಂತರ ಸೆಕೆಂಡ್ ಇದನ್ನ ಕಂಡೀಷನ್ ಬರ್ಕೊಳ್ಳೋದಾಯ್ತು ಅಂದ್ರೆ a12 ಅಂದ್ರೆ ಏನ್ ಬರ್ಕೊಳ್ಳೋಣ ರೀ? a plus 11d. ಇಲ್ಲಿ 7 ಇದ್ರೆ 6d ಆಗಿರ್ತೈತಿ. 12 ಇದ್ರೆ ಇಲ್ಲಿ ಏನಾಗಿರ್ತೈತಿ? ಒಂದು ಕಡಿಮೆ 11d is equal to 3 into a4 ಅಂದ್ರೆ ಏನ್ ಬರ್ತ್ರಿ? a plus 3d. ಇಲ್ಲಿ 4 ಇದ್ರೆ ಇಲ್ಲಿ ಏನ್ ಬರ್ತ್ರಿ? 3 ಬರ್ತೈತಿ ಪ್ಲಸ್ 2 ಮುಂದೆ. ಓಕೆನಾ? ರೈಟ್, ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಸಾರ್ಟ್ ಮಾಡ್ಕೊಳ್ಳೋಣ? ದಟ್ a ಇಲ್ಲೇ ಇರಲಿ, a plus 11d ಇದೇ ರೀತಿ ಬರ್ಕೊಳ್ಳೋಣ. ಇವೆರಡು ಇಂಟು ಮಾಡೋಣ. 3 into a 3a plus 3 3s are 9d plus 2. ಓಕೆ, ಎರಡು ಈ ಕಡೆ ತಗೊಂಬರೋಣ. ಏನಾಗುತ್ತೆ? a minus 3a plus 11d minus 9d is equal to 2. a minus 3 ಅಂದ್ರೆ ಏನ್ ಬರ್ತ್ರಿ? minus 2a ಬರ್ತೈತಿ. 11d minus 9d ಅಂದ್ರೆ ಏನ್ ಬರ್ತ್ರಿ? plus 2d. 11 9 ಹೋದ್ರೆ 2 ದೊಡ್ಡ ನಂಬರ್ ಹಿಂದೆ ಪ್ಲಸ್ ಅದ್ರಿ, ಪ್ಲಸ್ ಹಾಕ್ತೇವಿ. is equal to 2 ಬರ್ತೈತಿ. ಓಕೆನಾ? ಒಂದು ನಿಮಿಷ, ಇಲ್ಲೇನಾದ್ರಿ? ಇಲ್ಲೂ 2d ಅದ, ಇಲ್ಲೂ 2d ಅದ. ಒಂದ್ ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ಕಳಿಬಹುದು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೇನ್ರಿ? ಈ 2d ಹಿಂಗೆ ಬರ್ಕೊಂಡು ಈ 3a ನ ಬಲಗಡೆ ತಗೊಂಡು ಹೋಗ್ತೀನಿ. ಓಕೆ, ಸೊ minus 3a ಬಲಗಡೆ ಹೋದ್ರೆ ಪ್ಲಸ್ 3 ಆಗ್ತದ್ರಿ. ಸೊ ಇದು ಇಕ್ವೇಶನ್ 1 ಆಗಿರ್ಲಿ, ಇದು ಇಕ್ವೇಶನ್ 2 ಆಗಿರ್ಲಿ. ಹಿಂಗೆ ಯಾಕೆ ಮಾಡ್ಕೊಂಡ್ವಿ? ಈ 2d ಇದ್ದಲ್ಲಿ 3 ಅದಲ್ರಿ, ಆ 3a ವ್ಯಾಲ್ಯೂ ಇಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀನಿ. ನನಗೆ ಆನ್ಸರ್ ಪಕ್ಕ ಸಿಕ್ಬಿಡ್ತದೆ. ಮತ್ತೊಂದು ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ಕಳಿಯುವಂತ ಅವಶ್ಯಕತೆ ಇಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಓಕೆ, ಸೊ ಫ್ರಮ್ equations 1 and 2, ಈ ಎರಡು ಇಕ್ವೇಶನ್ಸ್ ಲಿಂದ -2a ನಾ ಇದೇ ರೀತಿ ಬರ್ಕೋತೀನಿ, ಪ್ಲಸ್ 2d ಇದ್ದ ಜಾಗದಾಗ ಏನ್ ಬರಿತೇನ್ರಿ? 3a is equal to 2 ಅಂತ ಬರಿತೇನೆ. ಓಕೆ, -2a plus 3a, ದಟ್ 3 ಒಳಗೆ 2 ಮೈನಸ್ ಮಾಡ್ತೇನ್ರಿ, 1 ಬರ್ತೈತಿ. ಅಂದ್ರೆ ಇದೇನಾಗುತ್ತೆ? a ಆಗುತ್ತೆ. a is equal to 2. ಸೊ a ವ್ಯಾಲ್ಯೂ ಸಿಕ್ತು. a ವ್ಯಾಲ್ಯೂ ಸಿಕ್ಕರೆ d ವ್ಯಾಲ್ಯೂ ಸಿಗೋದು ಕಷ್ಟನಾ? ಈಸಿಯಾಗಿ ಸಿಗ್ತದೆ. ಇಲ್ಲ ಅದ ನೋಡ್ರಿ. ಓಕೆ, ದಟ್ ಈಸ್ 2d is equal to 3 into, ಇಲ್ಲ ಅಂದ್ರೆ ಒಂದು ಇದನ್ನ ಡೈರೆಕ್ಟ್ ಆಗಿ ಬರೀಕಿನ ಇಲ್ಲೊಂದು ಸ್ಟೇಟ್ಮೆಂಟ್ ಬರೆಯೋಣ. ಏನ್ರಿ? ಫ್ರಮ್ ಇಕ್ವೇಶನ್ 1, ಒಂದೇ ಇಕ್ವೇಶನ್ ಲಿಂದ ನಾವೇನ್ ಬರೀಬಹುದ್ರಿ? 2d is equal to 3 into a ಅಂದ್ರೆ ಏನದರಿ? 2 ಅದ. ಈ 2 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 2 ಆಗ್ತತಿ. ಓಕೆ, 2 1s 2 1s. ಸೊ d ವ್ಯಾಲ್ಯೂ ಏನ್ ಬರ್ತ್ರಿ? 3 ಬರ್ತದೆ. ಸೊ ನಮ್ಗೆ a ಸಿಕ್ತು, d ಸಿಕ್ತು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೆಯೋದು ಕಷ್ಟನಾ? ಈಸಿಯಾಗಿ ಬರೀಬಹುದು. ಓಕೆ, ದಟ್ ಈಸ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೀ ಅಂತಂದ್ರೆ ಫಸ್ಟ್ ಯಾಕಂದ್ರೆ ಜನರಲ್ ಫಾರ್ಮ್ ಬರೀನ್ರಿ. ಏನ್ರಿ? ಜನರಲ್ ಫಾರ್ಮ್ ಆಫ್ AP ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ದಟ್ ಇಸ್ ಏನಂದ್ರೆ ಜನರಲ್ ಫಾರ್ಮ್ a plus d, a plus 2d, so on. ಓಕೆ, a ಅಂದ್ರೆ ಏನದ್ರಿ? ವೇರ್ ಇಸ್ a? a ಅಂದ್ರೆ ಏನದ್ರಿ? 2 ಅದ. ನಂತರ 2 plus d ಅಂದ್ರೆ ಏನದ್ರಿ? 3 ಅದ. ನಂತರ 2 plus 2 into 3, so on. ಓಕೆ, ಫಸ್ಟ್ 2 ಬರ್ಕೋತೀವಿ. 2 plus 3 5,
2 3s are 6 plus 2 8 ಮೊದಲಿಗೆ ಇಂಟು ಮಾಡ್ತೀವಿ ನಂತರ ಆಡ್ ಮಾಡ್ತೀವಿ ಎಡಿಷನ್ ಮಾಡ್ತೀವಿ 3 2s are 6 6 plus 2 8 ಸೊ ಅವ್ರು ಕೊಟ್ಟಿರುವಂತಹ ಕಂಡೀಷನ್ ಏನೇನ್ ಕಂಡೀಷನ್ ಕೊಟ್ಟಾರಿ ಈ ಕಂಡೀಷನ್ ಏನದಲ್ರಿ 7th ಟರ್ಮ್ ಸೆಕೆಂಡ್ ಟರ್ಮ್ 4 ಟೈಮ್ಸ್ ಐತಿ ನಂತರ ದಟ್ ಈ ಕಂಡೀಷನ್ ಏನ್ ಕೊಟ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಆಗಿರ್ತೈತಿ ಓಕೆ ರೈಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ನೆಕ್ಸ್ಟ್ 56th ಕ್ವೆಶ್ಚನ್ ಏನೈತೆ ನೋಡ್ರಿ find the arithmetic progression whose third term is 16 and seventh term exceeds the fifth term by 12 okay so 2022 ಜುಲೈ 2022 ರೊಳಗೆ ಕೇಳಿದಂತಹ ಪ್ರಶ್ನೆ 56 ಓಕೆ ಏನು ಹೇಳಕತ್ತಾರೆ find the arithmetic progression ಅದು ನಾವು arithmetic progression ನ ಫೈಂಡ್ ಮಾಡ್ತೀವಿ whose third term is 16 whose third term is 16 a3 16 ಅದರಿ ಆ ನಂತರ 7th term ನಂತರ ಎರಡನೇ ಕಂಡೀಷನ್ ಏನದರಿ 7th term exceeds the 5th term by 12 ಇದು 7th term ಏನದರಿ ಅದು 5th term ಕಿನ ಏನಪ್ಪಾ ಅಂತಂದ್ರ 12 ಹೆಚ್ಚಿಗೆ ಐತಿ it exceeds the 5th term by 12 ಅಂತ ಹೇಳಾಕತ್ತಾರ್ರಿ ಓಕೆನಾ ಸೊ ಎರಡು ಕಂಡೀಷನ್ ಕೊಟ್ಟಾರ ಸೊ ಎರಡು ಕಂಡೀಷನ್ ಇದು ಅಂದ್ರೆ ನಮ್ಗೆ ಏನ್ ಸಿಗ್ತದ್ರಿ ದಟ್ ಎ ಮತ್ತೆ ಡಿ ಇರುವಂತ ಎರಡು ಇಕ್ವೇಶನ್ ಸಿಗ್ತಾವು ಆ ನಂತರ ಅದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ಎ ಮತ್ತೆ ಡಿ ವ್ಯಾಲ್ಯೂ ಸಿಗ್ತತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರಿಬಹುದು ಓಕೆ ಸೊ ದಟ್ ಇದಕ್ಕೆ ಸಂಬಂಧಪಟ್ಟ ಫಾರ್ಮುಲಾ ಏನಂದ್ರಿ ಫಾರ್ಮುಲಾ an is equal to a plus n minus 1 into d ಇದು ನಮ್ಗೆ ಗೊತ್ತಿರುವಂತ ಫಾರ್ಮುಲಾ a3 ಬರಿ ಅಂದ್ರೆ ಹೆಂಗ್ ಬರಿತೀರಿ ನಾವು a plus 2d is equal to 16 ಇಲ್ಲಿ 3 ಇದ್ರೆ ಇಲ್ಲಿ 2 ಬರ್ಕೋತೀವಿ a7 ಅಂತಂದ್ರೆ ಏನ್ ಬರಿತೀವ್ರಿ a plus 6d is equal to a5 ಅಂತಂದ್ರೆ a plus 4d plus 12 ಅಂತ ಬರ್ಕೋತೀವಿ ಓಕೆ ಸೊ ಇಲ್ಲಿ 7 ಇದ್ರಲ್ಲಿ 6 ಇರ್ತತಿ ಇಲ್ಲಿ 4 ಇದ್ರೆ ಇಲ್ಲಿ 5 ಇದ್ರೆ ಇಲ್ಲಿ 4 ಬಂದಿರ್ತತಿ ಓಕೆನಾ ರೈಟ್ ಇದನ್ನ ಏನಾದ್ರು ಮಾಡ್ಲಿಕ್ಕೆ ಬರ್ತದ ಏನು ಮಾಡ್ಲಿಕ್ಕೆ ಬರಲ್ರಿ ಇದು ಇಷ್ಟೇ ಇರ್ಲಿ ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಬರ್ತದ್ರಿ ಇಲ್ಲೂ ಎ ಅದ ಇಲ್ಲೂ ಎ ಅದ ಈ ಕಡೆ ಹೊರ ಹೋಗ್ಲಿ ಈ ಕಡೆ ಹೋಗ್ಲಿ a ಮೈನಸ್ ಎ ಆಗತ್ರಿ ಸೊ a ಮೈನಸ್ ಎ ಅಂದ್ರೆ 0 ಬರ್ತತಿ ಆ ಒಂದು ಸ್ಟೆಪ್ ಬರುವಂತ ಅವಶ್ಯಕತೆ ಇಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ ಅಂತ ಓಕೆ ಇಲ್ಲಿ 6d ಅದ 4d ಎಡಗಡೆ ಬರಲಿ ಇದೇನಾಗತ್ರಿ ಮೈನಸ್ 4d ಈಸ್ ಈಕ್ವಲ್ ಟು 12 6d ಒಳಗೆ 4d ಹೋದ್ರೆ 2d ಬರ್ತತಿ ಈಸ್ ಈಕ್ವಲ್ ಟು 12 ಸೊ d ಈಸ್ ಈಕ್ವಲ್ ಟು ಇವೆರಡರ ನಡುವೆ ಇಂಟು ಅದರಿ ಇದು ರೈಟ್ ಸೈಡ್ ಗೆ ಹೋದ್ರೆ ಡಿವೈಡೆಡ್ ಬೈ 2 ಆಗ್ತತಿ 2 1s are 2 2 6s are 12 which means d is equal to value ಏನ್ ಬಂತ್ರೆ ನಮಗೆ ಇಲ್ಲಿ 6 ಬಂತು ಓಕೆ ಸೊ ಇದೇನಾಗಿರ್ಲಿ ಅಂತಂದ್ರೆ ಇದಕ್ಕೊಂದು ಹೆಸರು ಕೊಟ್ಬಿಡೋಣ ಇಕ್ವೇಶನ್ 1 ಅಂತ ಹೇಳಿ ದಟ್ ಇದನ್ನ d ವ್ಯಾಲ್ಯೂ ನ ಇದಕ್ಕೆ ತಂದು ಹಾಕೊಂಡ್ರಿ a ಸಿಗ್ತತಿ ಓಕೆ ಸೊ ಫ್ರಮ್ ಇಕ್ವೇಶನ್ 1 ನೀವು ಇನ್ನೂ ಸೆಂಟೆನ್ಸ್ ನಲ್ಲಿ ಚೆನ್ನಾಗಿ ಬರೀತೀರಿ ಅಂತಂದ್ರೆ ಪುಟ್ ದ ವ್ಯಾಲ್ಯೂ ಆಫ್ d ಇನ್ ಇಕ್ವೇಶನ್ 1 ಅಂತ ಬರೆದು ನಡೀತೈತಿ ಇಲ್ಲಾಂದ್ರೆ ಶಾರ್ಟ್ ಆಗಿ ಇಷ್ಟೇ ಬರೆದು ನಡೀತೈತ್ರಿ ಓಕೆ ಸೊ ಇದನ್ನ ಹಾಕಿದ್ರಿ ಅಂದ್ರೆ ಏನಾಗತ್ರಿ a plus 2d d ಅಂದ್ರೆ ಏನದ್ರಿ 6 ಅದ 2 into 6 is equal to 16 a 6 2s are 12 is equal to 16 a 12 ಬಲಗಡೆ ಹೋದ್ರೆ ಏನಾಗತ್ರಿ minus 12 ಆಗ್ತತಿ ಇಲ್ಲಿ ಪ್ಲಸ್ ಅದ ಈ ಕಡೆ ಬಂದ್ರೆ ಮೈನಸ್ ಆಗ್ತತಿ 6 ಒಳಗೆ 12 ಹೋದ್ರೆ ಏನ್ ಬರ್ತದ್ರಿ 4 ಬರ್ತತಿ ಸೊ a 4 ಬಂತು ಆದ್ರೆ ನಮ್ ಕೇಳಿದ್ದು a ಮತ್ತೆ d ವ್ಯಾಲ್ಯೂ ಅಲ್ಲ ಅವ್ರು ಕೇಳಿದ್ದೇನ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿ ಅಂತ ಹೇಳಿ ಸೊ ಈಗ ಏನ್ ಮಾಡೋಣ ಅಂತಂದ್ರೆ ದಟ್ ಜನರಲ್ ಫಾರ್ಮ್ ಆಫ್ ap ನ ಬರ್ಕೊಳ್ಳಂತ್ರಿ ಓಕೆ ಜನರಲ್ form of AP okay so ಏನದರಿ ಜನರಲ್ ಫಾರ್ಮ್ ಆಫ್ AP ಏನದ a plus d a plus 2d so on okay so ನಾ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇದನ್ನ ದಟ್ a ಅಂದ್ರೆ ಏನದರಿ 4 ಅದ ನಂತರ 4 plus d ಅಂದ್ರೆ 6 ಅದರಿ ನಂತರ 4 plus 2d ಅಂದ್ರೆ ಏನ್ರಿ 6 into 6 into ಆದ್ರೂ ಬರ್ಕೋರಿ ಬ್ರಾಕೆಟ್ ಒಳಗೆ ಆದ್ರೂ ಬರ್ಕೋರಿ ತೊಂದರೆ ಇಲ್ಲ ನಡೀತೈತಿ so on ಓಕೆ ಫಸ್ಟ್ ಟರ್ಮ್ 4 ಸೆಕೆಂಡ್ ಟರ್ಮ್ 4 plus 6 10 ಇದನ್ನ ಎರಡು ಇಂಟು ಮಾಡೋಣ ಇದನ್ನ ಕೊಡ್ತದ್ರಿ 6 2s are 12 12 plus 4 ಅಂದ್ರೆ ಏನಾಗತ್ರಿ 16 ಆಗ್ತತಿ so on ಇದು ನಮ್ಗೆ ಏನಪ್ಪಾ ಅಂತಂದ್ರೆ ಕೊಟ್ಟಿರುವಂತ ಕಂಡೀಷನ್ ಗೆ ಬರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿತ್ತು ಓಕೆ ನಂತರ 57th ಕ್ವೆಶ್ಚನ್ ಏನದ ನೋಡ್ರಿ the fifth term of an arithmetic progression is 26 and the common difference is 3 times the first term find the sum of first 20 terms of progression yes terms 3 okay find the sum of first 20 terms of the progression last entry the first 20 terms ಏನಿರ್ತಾವಲ್ಲ ಅದರ ಸಮ್ ಫೈಂಡ್ ಮಾಡ್ರಿ ಅಂತಾರೆ ಅದ್ರ ಸಮ್ ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ ಏನೇನ್ ಬೇಕ್ರಿ a ಗೊತ್ತಿರಬೇಕು d ಗೊತ್ತಿರಬೇಕು n ಗೊತ್ತಿರಬೇಕು ದಟ್ ಇದೆಲ್ಲ ಗೊತ್ತಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಕಂಡುಹಿಡಿಯಲಿಕ್ಕೆ ಬರ್ತೈತಿ ಸೊ ಅದು ಏನೇನ್ ಬೇಕಲ್ಲ ಅದನ್ನು ಫಸ್ಟ್ ನೇ ಕಂಡುಹಿಡಿಯೋಣ ಅಂತ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ನ ಕಂಡುಹಿಡಿಯಕ್ಕೆ ಬರ್ತೈತಿ ಓಕೆ
ರೈಟ್. ಸೊ ಏನದ್ರಿ ಅದು ಕೊಟ್ಟಿರೋದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಬರ್ಕೊಂಡ್ಬಿಡೋಣ. ದ ಫಿಫ್ತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 26. ಫಿಫ್ತ್ ಟರ್ಮ್ ಎಷ್ಟು ಅದರಿ? 26 ಅದ. ಮತ್ತೆ ಕಂಡೀಷನ್ ಏನ್ ಕೊಡಾಕತ್ತಾರ್ರಿ? ಅಂಡ್ ದ ಕಾಮನ್ ಡಿಫರೆನ್ಸ್ ಅಂದ್ರೆ ಏನದ್ರಿ? ಡಿ ಇರ್ತದ. ಕಾಮನ್ ಡಿಫರೆನ್ಸ್ ಈಸ್ 3 times the first term. 3 times the first term. ಫಸ್ಟ್ ಟರ್ಮ್ 3 times ಐತಿ ಅಂದ್ರೆ 3 into a ಅಂತ ಬರ್ಕೊಳ್ಳೋಣ. ಓಕೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 terms ಆಫ್ ದ ಪ್ರೋಗ್ರೆಷನ್. ಫೈಂಡ್ ದ ಸಮ್ ಆಫ್ ಫಸ್ಟ್ 20 terms ಆಫ್ ದ ಪ್ರೋಗ್ರೆಷನ್. S20 ಏನಾಗಿರ್ತೈತಿ ಅಂತ ಫೈಂಡ್ ಮಾಡಬೇಕು. ಓಕೆ, ರೈಟ್. ಸೊ A5 ಅಂದ್ರೆ ದಟ್ ಇದಕ್ಕಿಂತ ಮುಂಚೆ ನಮ್ಗೆ ಫಾರ್ಮುಲಾ ಗೊತ್ತಿರುವಂತದನ್ನ ಬರ್ಕೊಳ್ಳೋಣ. ದಟ್ ಇಸ್ AN is equal to A plus N minus 1 into D. AN ಅಂದ್ರೆ ಇಲ್ಲಿ ಏನದ್ರಿ? A5 ಅದ. ಅದಕ್ಕಿಂತ ಬೆಟರ್ ನಾನು ಏನ್ ಮಾಡ್ತೀನಿ ಅಂದ್ರೆ A5 ಅಂದ್ರೆ ಏನ್ ಬಿಡ್ತೇನ್ರಿ? A plus 4D is equal to 26 ಅಂತ ಬರ್ಕೋತೀನಿ. ಇಲ್ಲಿ ನಾನು ಕಡಿಮೆ ಅಂದ್ರು ಒಂದು 2-3 ಸ್ಟೆಪ್ ನಾವ್ ಇಲ್ಲಿ ಇದನ್ನ ಸ್ಕಿಪ್ ಮಾಡ್ಬೋದು. ಸರ್ ಹಿಂಗ್ ಡೈರೆಕ್ಟ್ ಆಗಿ ಬರ್ದ್ರೆ ಮಾರ್ಕ್ಸ್ ಕೊಡ್ತಾರೇನ್ರಿ? ನೀವು ಮೊದಲಿಗೆ ಫಾರ್ಮುಲಾ ಬರ್ರಿ, ಆನ್ಸರ್ ಇದನ್ನ ಬರ್ರಿ, ಗ್ಯಾರಂಟಿ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ. ಓಕೆ, ನಂತರ ಡಿ ಇಸ್ ಇಕ್ವಲ್ ಟು 3a. ಓಕೆ, ದಟ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಡಿ ವ್ಯಾಲ್ಯೂನ ಇದ್ರೊಳಗೆ ಹಾಕ್ಬಿಡೋಣ. ಹಾಕಿದ್ರೆ ಏನಾಗತ್ರಿ? ಡಿ ಅಂದ್ರೆ ಏನದ್ರಿ? 3a ಅದ. ಓಕೆ, ಎ ಅಂದ್ರೆ ಎ ಹಂಗ ಬರ್ಕೊಳಕತ್ತೀವಿ ಪ್ಲಸ್ 4 ಡಿ ಅಂದ್ರೆ ಏನದ್ರಿ? 3a ಈಸ್ ಈಕ್ವಲ್ ಟು 26. ಓಕೆ, ರೈಟ್. ಈ ಬೇಕಾದ್ರೆ ಇಲ್ಲಾಂದ್ರೆ ರೀಸನ್ ಕೊಡ್ರಿ. ಡಿ ಇಸ್ ಈಕ್ವಲ್ ಟು 3a ಇದನ್ನ ನಾವು ಬರೆಯಕತ್ತಿಲ್ರಿ, ಅವರ ಕೊಟ್ಟಿದ್ದಾರೆ, ಅದನ್ನ ಗಿವನ್ ಅದ. ಓಕೆ, a ಪ್ಲಸ್ 4 3s ಇವೆರಡರ ಬಗ್ಗೆ ಇಂಟಿರ್ತದ. 4 3s 12, a ಇಸ್ ಈಕ್ವಲ್ ಟು 26. a ಪ್ಲಸ್ 12a ಅಂದ್ರೆ ಏನಾಗುತ್ತೆ? 13a ಇಸ್ ಈಕ್ವಲ್ ಟು 26. a ಇಸ್ ಈಕ್ವಲ್ ಟು 13 ರೈಟ್ ಸೈಡ್ಗೆ ಹೋದ್ರೆ ಇವೆರಡರ ಬಗ್ಗೆ ಇಂಟು ಅದರಿ, ರೈಟ್ ಸೈಡ್ಗೆ ಹೋದ್ರೆ ಡಿವೈಡೆಡ್ ಬೈ 13 ಆಗುತ್ತೆ. 13 1 30, 13 2 26. a ಈಕ್ವಲ್ ಟು ಏನಾಗಿರ್ತದೆ? 2 ಆಗಿರ್ತದೆ. ಸೊ a ಈಕ್ವಲ್ ಟು 2 ಆಗಿರ್ತಂದ್ರೆ ಡಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಬರ್ತದ್ರಿ. ಡಿ ಇಸ್ ಈಕ್ವಲ್ ಟು 3a ಅದ. 3 into 2, 3 2s 6. ಸೊ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾ ಮುಂದೆ ಹೋಗ್ತಿದ್ದಾಗೆ ಅವ್ರು ಹಿಂದೆ ಏನೇನು ಕೊಟ್ಟಾರ ಅನ್ನೋದ್ರ ಸಹಿತ ಅದ್ರ ಮೇಲೆ ನಮ್ಗೆ ಒಂದು ಕಂಡಿರಲಿ. ಓಕೆ, ರೈಟ್. ನಂತರ S20 ಕಂಡಿಡಿ ಅಂದ್ರಿ. S20 ಕಂಡಿಡಿಬೇಕು ಅಂತಂದ್ರೆ SN ಫಾರ್ಮುಲಾ ಹಾಕ್ತೀವಿ. SN ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 into 2a ಪ್ಲಸ್ n minus 1 into d. ಓಕೆ, ಸರಿ. ಇದಕ್ಕೆ ಸಣ್ಣ ಫಾರ್ಮುಲಾ ಹಾಕಕ್ ಬರ್ತೇನ್ರಿ. ಸಣ್ಣ ಫಾರ್ಮುಲಾ ಹಾಕ್ಬೇಕಂತಂದ್ರೆ ನಮಗೆ ಸಮಸ್ಯೆ ಏನಾಗ್ತಿತ್ತು ಅಂತಂದ್ರೆ ನಮಗೆ ಏನೇನ್ ಗೊತ್ತಾಗ್ಬೇಕ್ರಿ? ಎ ಡಿ ಎ ಮತ್ತೆ ಎ ಎನ್ ಗೊತ್ತಿತ್ತು ಅಂದ್ರೆ ನಾವು ಸಣ್ಣ ಫಾರ್ಮುಲಾ ಹಾಕ್ತಿದ್ವಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ದಟ್ ಎರಡು ಟರ್ಮ್ ಎ ಮತ್ತೆ ಎ ಎನ್ ಗೊತ್ತಿದ್ದು ಅಂದ್ರೆ ಅದನ್ನ ಮಾಡ್ತಿದ್ವಿ. ನಮ್ಗೆ ಅದು ಗೊತ್ತಿಲ್ಲ, ಅದರ ಸಂಬಂಧ ಎ ಮತ್ತೆ ಡಿ ಗೊತ್ತೈತಿ ಅಂದ್ರೆ ನಾವು ಈ ಫಾರ್ಮುಲಾಗ ಹೋಗಿರ್ತೀವಿ. ಓಕೆ, ರೈಟ್. ಈಗ ವ್ಯಾಲ್ಯೂವನ್ನ ಪುಟ್ ಮಾಡ್ರಿ, ನಮ್ಗೆ ಆನ್ಸರ್ ಸಿಗ್ತೈತಿ. S20 is equal to n ಅಂದ್ರೆ 20 ಅದ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a. a ಅಂದ್ರೆ ಎಷ್ಟು ಅದ ರೀ? 2 ಅದ. 2 into 2 ಪ್ಲಸ್ n minus 1 ಅಂದ್ರೆ 20 minus 1 ಇಂಟು d ಅಂದ್ರೆ ಎಷ್ಟು ಅದ ರೀ? 6 ಅದ. ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್. 2 1s are 2, 2 10s are 20. ಓಕೆ, S20 is equal to ಇಲ್ಲಿ ಏನದ್ರಿ? 10 ಇಂಟು ಬ್ರಾಕೆಟ್ 2 2s are 4 ಪ್ಲಸ್ 20 minus 1 ಅಂದ್ರೆ ಏನ್ ಬರ್ತ್ರಿ? 19 ಬರ್ತದ. ಓಕೆ, ದಟ್ ಅದನ್ನ ಸ್ಟೆಪ್ ಬರ್ಕೊಂಡ್ಬಿಡ್ತೇನೆ. 19 ಇಂಟು 6 ಬ್ರಾಕೆಟ್ ಕಂಪ್ಲೀಟ್. 10 ಸ್ಕ್ವೇರ್ ಬ್ರಾಕೆಟ್ 4 ಪ್ಲಸ್ 96 114. ಓಕೆ, ಸೊ 114 ಪ್ಲಸ್ 4 ಅಂದ್ರೆ ಏನ್ ಬರ್ತ್ರಿ? 118. ಬ್ರಾಕೆಟ್ ಕಿಂತ ಮುಂಚೆ ಯಾವಾಗ್ಲೂ ಏನ್ ಇರ್ತೈತೆ ಅಂದ್ರೆ ಇಂಟು ಇರ್ತೈತಿ. ಇಂಟು 118 ಆಯ್ತು. ಸೊ ಇವೆರಡು ಇಂಟು ಮಾಡಿದ್ವಿ ಅಂದ್ರೆ 1180 ಬರ್ತೈತಿ. ಸೊ ಕೊಟ್ಟಿರುವಂತಹ ಕಂಡೀಷನ್ನಿಗೆ ದಟ್ ಫಸ್ಟ್ 20 ಟರ್ಮ್ಸ್ ಸಮ್ ಏನಾಗಿರ್ತೈತ್ರಿ? 1180 ಆಗಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 58th ಕ್ವಶನ್ ಏನದ ನೋಡ್ರಿ. ದ ಡಿಜಿಟ್ಸ್ ಆಫ್ 3 digit number ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ 15. ಓಕೆ, ಸೊ ಒಂದು ನಂಬರ್ ಅದ್ರಿ, ಆ ನಂಬರ್ ಒಳಗೆ ಏನಪ್ಪಾ ಅಂತಂದ್ರೆ 3 digits ಅದಾವ. ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂತ. ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ 246. ಓಕೆ, ಸೊ ಇದೇನಪ್ಪಾ ಅಂದ್ರೆ ಪ್ಲಸ್ 2 ಮಾಡಿದ್ರೆ ಈ ಡಿಜಿಟ್ ಇದು ಸೆಕೆಂಡ್ ಟರ್ಮ್ ಬರ್ತೈತಿ. ನೆಕ್ಸ್ಟ್ ಪ್ಲಸ್ 2 ಮಾಡಿದ್ರೆ ಇದು ಬರ್ತೈತಿ. ಅವು ಬೇರೆ ಬೇರೆ ಎಲ್ಲ ರೀ, ಅವು 3 ಡಿಜಿಟ್ ಸೇರಿ ಏನಾಗತೈತಿ ಅಂದ್ರೆ ಒಂದು ನಂಬರ್ ಆಗತೈತಿ. ಆ ನಂತರ ಈ 3 ಡಿಜಿಟ್ಸ್ ಅನ್ನ ಸೇರಿಸಿದ್ರೆ ಎಷ್ಟು ಬರಾಕತೈತಿ ಅಂತಂದ್ರೆ 15 ಬರಾಕತೈತಿ. ಸರ್ ಇಲ್ಲಿ ಬರಲ್ಲ ಅಲ್ರಿ, ಇದು ಎಕ್ಸಾಂಪಲ್ ಅಂತ ತಗೊಂಡಿರೋದ್ರೆ ಅದು ಆಕ್ಚುಲಿ ನಂಬರ್ ಬೇರೆ ಅದ. ಓಕೆನಾ? ಇರ್ಲಿ, ಮುಂದೆ ಏನಾಗಿರೋದ್ರಿ? ಇಫ್ ದ ಡಿಜಿಟ್ಸ್ ಆಫ್ ಯೂನಿಟ್ಸ್ ಪ್ಲೇಸ್ ಅಂಡ್ 100 ಪ್ಲೇಸ್ ಆರ್ ಇಂಟರ್ಚೇಂಜ್ಡ್. ಓಕೆ, ಸೊ 100 ಪ್ಲೇಸ್ ಒಳಗಿದ್ದನ್ನ ದಟ್
ಒನ್ಸ್ ಪ್ಲೇಸ್ ಹಾಕಕತ್ತಾರ, ಒನ್ಸ್ ಪ್ಲೇಸ್ ಒಳಗೆ ಇದ್ದನ್ನ 100 ಪ್ಲೇಸ್ ಹಾಕತ್ತಾರ. ಇವೆರಡು ಇಂಟರ್ಚೇಂಜ್ ಮಾಡಕತ್ತಾರ. ಅಂದ್ರೆ ಏನಾಗತ್ರಿ 642 ಆ ಕಡೆ ಇದ್ದಿದ್ದು ಈ ಕಡೆ, ಈ ಕಡೆ ಇದ್ದ ಆ ಕಡೆ. ಓಕೆ, ಮುಂದೆ ಏನಾಗತ್ರಿ ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ದ ನಂಬರ್ ಆಬ್ಟೈನ್ಡ್ ಈಸ್ 594 ಲೆಸ್ ದನ್ ದ ಒರಿಜಿನಲ್ ನಂಬರ್. ಈಗ ಹೊಸದಾಗಿ ಏನ್ ನಂಬರ್ ಬರಾಕತ್ತೈತ್ರಿ, ಇಂಟರ್ಚೇಂಜ್ ಮಾಡಿದ ಬಳಿಕ ನಂಬರ್ ಏನ್ ಬರಾಕತ್ತಲ್ಲ ಆ ನಂಬರ್ ಮೊದಲ ನಂಬರ್ ಕಿನ ಏನಪ್ಪಾ ಅಂದ್ರೆ 594 ಏನದರಿ ಕಡಿಮೆ ಅದ. ಇಟ್ ಇಸ್ ಲೆಸ್ ದನ್ ದ ಒರಿಜಿನಲ್ ನಂಬರ್. ಫೈಂಡ್ ದ ಒರಿಜಿನಲ್ ನಂಬರ್. ಹಂಗಂದ್ರೆ ದಟ್ ಫಸ್ಟ್ ಆ ಒರಿಜಿನಲ್ ನಂಬರ್ ಏನಾಗಿತ್ತು ಅದನ್ನ ಫೈಂಡ್ ಮಾಡ್ರಿ ಅಂತ ಹೇಳಾಕತ್ತಾರ. ಓಕೆನಾ? ಸರಿ, ಈಗ ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂದ್ರ 3 ಡಿಜಿಟ್ 4 ಡಿಜಿಟ್ ಅಂತ ಕೊಡಾಕತ್ತಿದ್ರ ಅಂತಂದ್ರ ಈ ರೀತಿಯಾಗಿ ಬರ್ಕೊಡ್ರಿ. ಯಾವ ರೀತಿ ಬರ್ಕೊಂಡ್ರಿ? ದಟ್ 58th ಕ್ವಶನ್ ಯಾವ ರೀತಿ ಬರ್ಕೊಳ್ಳೋಣ? ಸೊ ಮಿಡಲ್ ಟರ್ಮ್ ನ ಫಸ್ಟ್ ಬರ್ಕೊಳ್ಳೋಣ, ಅದು ಎ ಆಗಿರ್ಲಿ. ಸರ್ ಫಸ್ಟ್ ಟರ್ಮ್ ನ ನಾವ್ ಎ ಅಂತ ತಗೋತಿದ್ವಲ್ಲ, ಇದ್ರೊಳಗೆ ಸ್ವಲ್ಪ ಬದಲಾವಣೆ. ಈ ರೀತಿ ಲೆಕ್ಕ ಕೊಟ್ಟಿದ್ರೆ ಅಷ್ಟ ನಾವ್ ಈ ರೀತಿ ಬರ್ಕೋತೀವಿ. ಓಕೆನಾ? ಮುಂದಿನ ಟರ್ಮ್ ಬರ್ಬೇಕಂದ್ರೆ ಡಿ ಅನ್ನ ಕೂರ್ಸೋಣ, ಅದ್ರ ಹಿಂದಿನ ಟರ್ಮ್ ಬರ್ಬೇಕಂದ್ರೆ ಏನ್ ಮಾಡ್ತೇವ್ರಿ? ಡಿ ಅನ್ನ ಮೈನಸ್ ಮಾಡ್ತೇವಿ. ಓಕೆ, ಮುಂದಿನ ಟರ್ಮ್ ಬರ್ಬೇಕಂದ್ರೆ ಡಿ ಕೂಡಿಸ್ತೀವಿ, ಹಿಂದಿನ ಟರ್ಮ್ ಬರ್ಬೇಕು ಅಂದ್ರೆ ಡಿ ಅನ್ನ ಕಳಿತೀವಿ. ಈ ರೀತಿಯಾಗಿ 3 ಟರ್ಮ್ಸ್ ಅನ್ನ ತಗೊಳ್ರಿ. ಓಕೆ, ರೈಟ್. ಇದು ಇದು ಯಾವ ಪ್ಲೇಸ್ ಹೋಗೈತ್ರಿ? ಒನ್ಸ್ ಪ್ಲೇಸ್ ಹೋಗೈತಿ, ಇದು 10th ಪ್ಲೇಸ್ ಹೋಗೈತಿ, ಇದು 100th ಪ್ಲೇಸ್ ಹೋಗೈತಿ. ಅದನ್ನ ಬರ್ಕೊಂಡ್ಬಿಡೋಣ. ದಟ್ ಈಸ್ ನಮಗ ಸಣ್ಣವ್ರಿದ್ದಾಗ ಏನಪ್ಪಾ ಅಂತಂದ್ರೆ ದಟ್ ಏನ್ರಿ ದಟ್ ಪ್ಲೇಸ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಟೇಬಲ್ಸ್ ಹಾಕ್ತಿದ್ರು. ಸೊ ಅದನ್ನ ನಾವ್ ಇಲ್ಲಿ ಬರ್ಕೊಳ್ಳೋಣ. 10th ಒನ್ ಸೆಕೆಂಡ್ 10th ಯಾಕೆ ಬಂದಿರ್ಲಿ, ಫಸ್ಟ್ ಏನ್ ಬರ್ಲಿ ಅಂತಂದ್ರೆ ದಟ್ 100s ಆನಂತರ 10s ಆನಂತರ ದಟ್ ಒನ್ಸ್. ಇದಕ್ಕ ಪ್ರಾಪರ್ ಆಗಿ ಒಂದು ಟೇಬಲ್ ಹಾಕೊಳ್ಳೋಣ ಅಂತ. ಇದ್ರೊಳಗೆ ಯಾವ್ಯಾವ ಡಿಜಿಟ್ ಅದಾವ? ಯಾವ್ಯಾವ ಡಿಜಿಟ್ ಅದಾವ್ರಿ? ಇಲ್ಲಿ ಎ ಪ್ಲಸ್ ಡಿ ಇದ್ದೈತಿ, ಇಲ್ಲಿ ಎ ಇದ್ದೈತಿ, ಇಲ್ಲಿ ಎ ಮೈನಸ್ ಡಿ ಇದ್ದೈತಿ. ಓಕೆನಾ? ಇವೆರಡು ಇಂಟರ್ಚೇಂಜ್ ಆಗತ್ತಾವ. ಅಂದ್ರೆ ಎ ಪ್ಲಸ್ ಡಿ ಇಲ್ಲಿ ಬರುತ್ತೆ, ಮಿಡಲ್ ಎ ಇದ್ದಿದ್ದು ಎ ಹಂಗ ಇರ್ತೈತಿ, ಇದು ಎ ಮೈನಸ್ ಡಿ ಈ ರೀತಿ ಬರ್ತೈತಿ. ಓಕೆ, ಸರಿ. ಇದು ನಮ್ಮ ಒರಿಜಿನಲ್ ನಂಬರ್, ಇದು ಇಂಟರ್ಚೇಂಜ್ ಆದ ಮೂಲಕ ಬಂದಿರುವಂತ ನಂಬರ್. ಅವ್ರು ಕೇಳಿದ್ ಯಾವ ನಂಬರ್ ಕೇಳ್ರಿ? ಇದನ್ನ ಕೇಳ್ಯಾರ ಅಂತಂದ್ರೆ ನಮ್ಗೆ ಇದನ್ನ ಫೈಂಡ್ ಮಾಡ್ರಿ ಅಂತ ಕೇಳ್ಯಾರ. ಮತ್ತೆ ಇನ್ನೊಂದು ಕೊಡಾಕತ್ತಾರ. ಏನ್ ಕೊಡಾಕತ್ತಾರ್ರಿ? ಈ 3 ಡಿಜಿಟ್ ಸಮ್ ಏನಾಗೈತಿ ಅಂತಂದ್ರ 15 ಆಗೈತಿ ಅಂತ ಹೇಳಾಕತ್ತಾರ. ದಟ್ ಇಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ. ಈ 3 ಡಿಜಿಟ್ ಸೇರಿಸಿದ್ರೆ ಸಮ್ ಎಷ್ಟು ಬರಾಕತೈತಿ ಅಂದ್ರೆ 15 ಬರಾಕತೈತಿ. ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ಇಲ್ಲಿ ಮೈನಸ್ ಡಿ ಅದ್ರಿ, ಇಲ್ಲಿ ಪ್ಲಸ್ ಡಿ ಅದ. ಇವೆರಡು ನಮ್ಗೆ ಏನಪ್ಪಾ ಅಂದ್ರೆ 0 ಬರ್ತಾವು. ಈಗ ಎ ಪ್ಲಸ್ ಎ ಅಂದ್ರೆ ಏನಾಯ್ತ್ರಿ? 3a ಆಯ್ತು ಇಸ್ ಈಕ್ವಲ್ ಟು 15. ನಾವು ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಬರೋತಾ ಈ ರೀತಿ ನಾವು ಯಾಕೆ ಬರ್ಕೊಳಕತ್ತೀವಿ ಅಂತಂದ್ರೆ ನಮಗ ಡಿ ಕ್ಯಾನ್ಸಲ್ ಆಗಿ ಬರೀ ಎ ಅಷ್ಟ ಉಳಿಲಿ ಅನ್ನುವಂತ ಉದ್ದೇಶಕ್ಕೆ ಈ ರೀತಿಯಾಗಿ ತಗೊಳಕತ್ತೀವಿ. ಓಕೆ, ರೈಟ್. ಇಲ್ಲಿ 2 ಮಾಡ್ಬೇಕು ಇಂಟು ಐತ್ರಿ, ಇದು ಬಲಗಡೆ ಹೋದ್ರೆ ಏನಾಯ್ತ್ರಿ? ಡಿವೈಡೆಡ್ ಬೈ 3 ಆಗುತ್ತೆ. 3 1 3, 3 5 15. ದಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಈಸ್ 5. ಎ ಸಿಕ್ತು. ಡಿ ಗೊತ್ತಾಗಬೇಕಲ್ರಿ? ಡಿ ಗೊತ್ತಾಗಬೇಕಂದ್ರೆ ಒಂದು ಕಂಡೀಷನ್ ಕೊಟ್ಟಾರ. ಏನ್ ಕೊಟ್ಟಾರ? ಇಲ್ಲಿ ನಮಗ್ ಹೊಸ ನಂಬರ್ ಬಂದೈತಿ. ಯಾವಾಗ ಇಂಟರ್ಚೇಂಜ್ ಮಾಡಿದ ಬಳಿಕ ಹೊಸ ನಂಬರ್ ಬಂದೈತಿ, ನ್ಯೂ ನಂಬರ್ ಬಂದೈತಿ. ದಿಸ್ ನಂಬರ್ ಈಸ್ 594 ಲೆಸ್ ದನ್ ದಿಸ್ ನಂಬರ್. ನಾ ಅದನ್ನ ಬರ್ಕೋತೇನೆ ನೋಡ್ರಿ. ದಿಸ್ ನಂಬರ್ ಅಂದ್ರೆ ಈಗ ಇದಕ್ಕಿಂತ ಮುಂಚೆ ನಾ ಇನ್ನೊಂದು ಹೇಳ್ತೇನ್ರಿ. ಈಗ 246 ಅಂತ ತಗೊಂಡಿದ್ವಲ್ಲ, ಇದನ್ನ ನಾವು ಎಕ್ಸ್ಪಾಂಡ್ ಮಾಡಿ ಬರಿ ಅಂದ್ರೆ ಹೆಂಗ್ ಬರಿತೀವಿ? 2 into 100 plus 4 into 10 plus 6 into 1 ಅಂತ ಬರಿತೀವಿ. ಹೌದಾ? ಹಂಗಂದ್ರೆ ಈ ನಂಬರ್ ಅನ್ನ ನಾ ಬರಿಬೇಕಾದಾಗ ನಾ ಏನ್ ಮಾಡ್ತೇನ್ರಿ? ಇದನ್ನ 100 into ಇಲ್ಲ ಒಂದ್ ನಿಮಿಷ ಉಲ್ಟಾ ಬರ್ಕೊಳ್ಳ. ಹೆಂಗ್ ಬರ್ಕೊಳ್ಳ್ರಿ? ಎ ಪ್ಲಸ್ ಡಿ ಇಂಟು 100 ಪ್ಲಸ್ ಎ ಇಂಟು 10 ಪ್ಲಸ್ ಎ ಮೈನಸ್ ಡಿ. ಇದು ಹೊಸ ನಂಬರ್. ಈ ನಂಬರ್ ಏನೈತೆ ಅಂದ್ರ ಹಳೆ ನಂಬರ್ ಕಿನ್ನ 594 ಲೆಸ್ ಐತಿ. ಅಂದ್ರೆ ಇದನ್ನ ಯಾವ ರೀತಿ ಬರ್ಕೋತೇವ್ರಿ? ಎ ಮೈನಸ್ ಡಿ ಇಂಟು 100 ಪ್ಲಸ್ ಎ ಇಂಟು 10 ಪ್ಲಸ್ ಎ ಪ್ಲಸ್ ಡಿ ಅಂತ ಬರ್ಕೋತೀವಿ. ಇದಕ್ಕಿಂತ ಏನಪ್ಪಾ ಅಂದ್ರೆ ಇದು 594 ಕಮ್ಮಿ ಐತೆ ಅಂದ್ರೆ ಮೈನಸ್ 594 ಅಂತ ಬರ್ಕೋತೀವಿ. ಓಕೆ, ಸೊ ಇದು ಸಪರೇಟ್ ಆಗಿ ಬರ್ಕೊಂಡ್ಬಿಡೋಣ ಫಸ್ಟ್. ಓಕೆ, ರೈಟ್. ಈಗ ನಮ್ಗೆ ಇಲ್ಲಿ ಏನಂತಂದ್ರೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೇನ್ರಿ. ಪ್ಲಸ್ ಎ ಪ್ಲಸ್ 10. ಓಕೆ, ಸೊ ಇವು ಡಿಜಿಟ್ಸ್ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಈ ರೀತಿ ಬರ್ಕೊಂಡ್ವಿ. ಈಗ ಇದನ್ನ ಸಾಲ್ವ್ ಮಾಡೋಣ ಅಂತ್ರಿ. ನಮಗ ಎ ಮತ್ತೆ ಇದ್ರ ಎ ವ್ಯಾಲ್ಯೂ ಸಿಕ್ಕೈತಿ, ಡಿ ವ್ಯಾಲ್ಯೂ ಸಿಕ್ಕೈತಿ. ಹೆಂಗ್ರಿ? ಇದಕ್ಕ 100 ಇಂಟು ಎ ಮಾಡಿದ್ರೆ ಏನ್ ಬರ್ತ್ರಿ? 100 ಎ ಪ್ಲಸ್ 100 ಇಂಟು ಡಿ ಮಾಡಿದ್ರೆ
100d ಪ್ಲಸ್ 10 ಇಂಟು ಎ ಅಂದ್ರೆ 10a ಪ್ಲಸ್ a ಮೈನಸ್ d ಈಸ್ ಈಕ್ವಲ್ ಟು 100 into a 100a minus 100 into d 100d plus 10 into a 10a plus a plus d. ಓಕೆ ರೈಟ್. ಇಲ್ಲಿ ನೋಡಿದ್ರೆ ಎರಡರೊಳಗೂ ಇನ್ನೊಂದು ಮಿಸ್ ಐತ್ರಿ -594. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ ಎರಡು ಕಡೆ ಸೇಮ್ ಏನಾದ್ರೂ ಇದ್ವು ಅಂತಂದ್ರೆ ಅವನ್ನ ತೆಗೆದು ಬಿಡೋಣ. ಏನ್ ಸೇಮ್ ಇರ್ಬೇಕ್ರಿ? ನಂಬರ್ ಸೇಮ್ ಇರ್ಬೇಕು, ಕೋಎಫಿಷಿಯಂಟ್ ಸೇಮ್ ಇರ್ಬೇಕು, ಅದ್ರ ಜೊತೆಗೆ ಸೈನ್ ಸೇಮ್ ಇದ್ರೆ ನಾವು ಕ್ಯಾನ್ಸಲ್ ಮಾಡಬಹುದು. ಓಕೆ, ಇಲ್ಲಿ 100a ಅದ, ಇಲ್ಲಿ 100a ಅದ. ಸೊ ಇದನ್ನ ತೆಗೆದು ಬಿಡೋಣ. ಇದು ಈ ಕಡೆ ಬರಲಿ, ಇದು ಈ ಕಡೆ ಬರಲಿ. 100a ಮೈನಸ್ 100a ಆಗತ್ತೆ, 0 ಬರ್ತದೆ. ಓಕೆ, ನಂತರ ಮತ್ತೇನದ್ರಿ? ಇಲ್ಲಿ 10a ಅದ, ಇಲ್ಲೂ 10a ಅದ. ಎರಡನ್ನು ತೆಗೆದು ಬಿಡೋಣ. ನಂತರ ಇಲ್ಲಿ ಪ್ಲಸ್ ಎ ಅದರಿ, ಇಲ್ಲಿ ಪ್ಲಸ್ ಎ ಅದ, ಇದನ್ನು ತೆಗೆಯೋಣ. ಈಗ ಒಂದಿಷ್ಟು ಹುಡುಗರು ಏನಪ್ಪಾ ಅಂದ್ರೆ ಸರ್ ಇಲ್ಲಿ 100d ಅದ, ಇಲ್ಲೂ 100d ಅದ, ತೆಗೆದು ಬಿಡೋಣ ಅಂತ ಹೇಳ್ತಾರೆ. ತೆಗಿಯಾಕ್ ಬರಲ್ರಿ, ಯಾಕಂದ್ರೆ ಇಲ್ಲಿ ಪ್ಲಸ್ 100 ಅದ, ಇಲ್ಲಿ ಮೈನಸ್ 100 ಅದ. ಅದನ್ನು ಸಹಿತ ನಾವು ಲಕ್ಷ್ಯ ಕೊಡ್ಬೇಕಾಗ್ತದೆ. -100 ಈ ಕಡೆ ಬರ್ಲಿ. ಅದಕ್ಕಿಂತ ಮುಂಚೆ 100d ಮೈನಸ್ ಡಿ ಅಂದ್ರೆ ಏನ್ ಬರ್ತ್ರಿ? 99d ಬರ್ತತಿ. ಈಸ್ ಈಕ್ವಲ್ ಟು ಇಲ್ಲಿ ಏನದ್ರಿ? -100d ಪ್ಲಸ್ ಡಿ. -100 ಪ್ಲಸ್ 1 ಅಂತಂದ್ರೆ ಏನ್ ಬರ್ತ್ರಿ? -99d minus 594. ಇದನ್ನ ಕ್ಲಾರಿಟಿ ತಗೋರಿ. ಇಲ್ಲಿ -100 ಅದ, ಇಲ್ಲಿ +1 ಅದ. 100 ಒಳಗೆ 1 ಮೈನಸ್ ಮಾಡಿದ್ರೆ 99 ಬರ್ತೈತಿ. ಬಿಗ್ಗರ್ ನಂಬರ್ ಇಂದ ಸೈನ್ ಮೈನಸ್ ಐತಿ, ಅದಕ್ಕೆ ಮೈನಸ್ ಹಾಕೋತೀವಿ. 99d ಏನಪ್ಪಾ ಅಂತಂದ್ರೆ ಲೆಫ್ಟ್ ಸೈಡ್ ಹೋಗ್ರಿ. 99d ಪ್ಲಸ್ 99d ಈಸ್ ಈಕ್ವಲ್ ಟು ಇದೇನದ್ರಿ? -594 ಅದ. 99d ಪ್ಲಸ್ 99d ಎರಡೂ ಸೇರಿಸಿದ್ರೆ ಎಷ್ಟು ಬರ್ತ್ರಿ? 198d ಈಸ್ ಈಕ್ವಲ್ ಟು, ಎರಡು ಸೇರಿಸಿದ್ರೆ 198 ಬಂತು, ಈಸ್ ಈಕ್ವಲ್ ಟು -594. ಡಿ ಈಸ್ ಈಕ್ವಲ್ ಟು ಇವೆರಡರ ಬಗ್ಗೆ ಇಂಟು ಐತಿ, ರೈಟ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ 198. ಓಕೆ, ಸೊ ಎರಡು ಯಾವ್ದ್ರಲ್ಲಿಂದ ಡಿವೈಡ್ ಆಗ್ತಾವ್ರಿ? 2 ಲಿಂದ ಡಿವೈಡ್ ಆಗ್ತಾವ. ಡಿವೈಡ್ ಮಾಡೋಣ ಅಂತ. 2 9 18 1 ಉಳಿದ್ರಿ. ಓಕೆ, 2 9 18 1 ಉಳಿತು. 2 9 18. ನಂತರ 2 2 4 1 ಉಳಿತು. 2 4 8 1 ಉಳಿತ್ರಿ. 2 7 14. ಏನಾದ್ರು ಮಿಸ್ ಆಯ್ತಾ? ಆಗೈತ್ರಿ. 2 2 4 ಇಲ್ಲಿ ಮಿಸ್ ಆಗೈತೆ ನೋಡ್ರಿ, ಇಲ್ಲಿ ಮಿಸ್ ಆಗೈತೆ. 2 2 4 1 ಉಳಿತ್ರಿ, 9 ಆಯ್ತ್ರಿ. 2 9 18 1 ಉಳಿತ್ರಿ. 2 7 14. ಓಕೆ ರೈಟ್. ಸೊ ನೆಕ್ಸ್ಟ್ ಅದರಿಂದ ಡಿವೈಡ್ ಮಾಡ್ಬೋದ್ರಿ. 9 ಲಿಂದ ಡಿವೈಡ್ ಮಾಡ್ಬೋದು. 9 1 9 1 ನಂತರ 9 3 27 3 ಉಳಿತ್ರಿ. ಸಾರಿ 2 ಉಳಿತು, 27 ಆಯ್ತು. 9 3 27. 11 1 11 11 3 33. ಸೊ ಡಿ ಅಂದ್ರೆ ವ್ಯಾಲ್ಯೂ ಏನಾಯ್ತ್ರಿ? 3 ಆಯ್ತು. ಕರೆಕ್ಟಾ? ಮಿಸ್ಟೇಕ್ ಆಗೈತ್ರಿ. ಏನ್ರಿ ಏನ್ ಮಿಸ್ಟೇಕ್ ಆಗಿದೆ? ಇಲ್ಲಿ ಮೈನಸ್ ಅದ, ಬರುವಂತ ಆನ್ಸರ್ಸ್ ಐತಿ ಏನಪ್ಪಾ ಅಂದ್ರೆ ಮೈನಸ್ ಆಗ್ಬೇಕ್ರಿ. ಮೈನಸ್ ನ್ಯೂಮಿನೇಟರ್ ಒಳಗೆ ಮೈನಸ್ ಐತಿ, ಡಿನಾಮಿನೇಟರ್ ಒಳಗೆ ಪ್ಲಸ್ ಐತಿ. ಬರುವಂತ ಆನ್ಸರ್ ಮೈನಸ್ ಒಳಗೆ ಬರ್ತದೆ, ನೆಗೆಟಿವ್ ಇರ್ತೈತಿ, ಅದು ಲಕ್ಷ್ಯ ಇರಬೇಕು. ಓಕೆ ರೈಟ್. ಎ ಸಿಕ್ತು, ಡಿ ಸಿಕ್ತು. ಅವ್ರ ಏನ್ ಕೇಳ್ಯಾರ ನಮ್ಗೆ ಇಲ್ಲಿ? ಆ ಒರಿಜಿನಲ್ ನಂಬರ್ ಕೇಳ್ಯಾರಿ. ಅವ್ರು ಕೇಳಿರುವಂತ ಒರಿಜಿನಲ್ ನಂಬರ್ ಏನಪ್ಪಾ ಅಂತಂದ್ರೆ ದಟ್ ಇದು ಅದರಿ. ಸೊ ಇದು ಅಂದ್ರೆ ಏನೈತಿ ಅಂತಂದ್ರೆ ದಟ್ 100 ಇಂಟು a ಮೈನಸ್ ಡಿ ಪ್ಲಸ್ ಎ, ದಟ್ ಇಸ್ 10 ಇಂಟು ಎ, 10th ಪ್ಲೇಸ್ ಒಳಗೆ ಇದಕ್ಕೆ 10 ಮಲ್ಟಿಪ್ಲೈ ಮಾಡ್ತೀವಿ, ಪ್ಲಸ್ ಎ ಪ್ಲಸ್ ಡಿ. ಓಕೆ, ಸೊ ಈಗ ಏನ್ ಮಾಡೋಣ ಅಂತ್ರಿ? ದಟ್ ಎ ಮತ್ತೆ ಡಿ ವ್ಯಾಲ್ಯೂ ಹಾಕೋತ ಹೋಗೋಣ ಅಂತ ನಮ್ಗೆ ಆನ್ಸರ್ ಸಿಗ್ತೈತಿ. ಓಕೆನಾ? ರೈಟ್. ಸೊ 100 ಇಂಟು ಬ್ರಾಕೆಟ್ ಎ ಅಂದ್ರೆ ಏನೈತ್ರಿ? 5 ಅದ, ಮೈನಸ್ ಡಿ ಅಂದ್ರೆ ಏನದ್ರಿ? -3 ಅದ. ಬ್ರಾಕೆಟ್ ಕಂಪ್ಲೀಟ್. 10 ಇಂಟು ಎ ಅಂದ್ರೆ 10a ಬರ್ತೈತಿ, ಪ್ಲಸ್ 1 ಸೆಕೆಂಡ್ ರೀ, 10a ಬರ್ತೈತಿ ಕರೆವು. ಆದ್ರೆ ಎ ವ್ಯಾಲ್ಯೂ ಹಾಕ್ಬೇಕಲ್ಲ ಇಲ್ಲಿ ನಾವು. ಇಲ್ಲಿ ಎ ವ್ಯಾಲ್ಯೂ ಎಷ್ಟೈತ್ರಿ? 5 ಐತಿ. 10 ಇಂಟು 5 ಪ್ಲಸ್ ಎ ಅಂದ್ರೆ 5 ಐತಿ. 5 ಪ್ಲಸ್ ಇಂಟು ಬ್ರಾಕೆಟ್ ಏನದ್ರಿ? ಇಲ್ಲಿ -3 ಐತಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಎರಡು ಮೈನಸ್ ಅದಾವು. ಒಂದು ಮೈನಸ್ ಇಲ್ಲಿದೈತಿ, ಇನ್ನೊಂದು ಮೈನಸ್ 3 ಸಂಬಂಧಪಟ್ಟಿದ್ದೈತಿ. ಎರಡು ಮೈನಸ್ ಅನ್ನ ಬರಿಬೇಕು. ಎರಡರೊಳಗೆ ಒಂದು ಬರಿತೀವಿ ಅಂದ್ರೆ ನಡೀತದ? ಇಲ್ಲ ರೀ, ನಡೆಯಂಗಿಲ್ಲ. ಹಂಗ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ 100 ಇಂಟು ಬ್ರಾಕೆಟ್ 5 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ರಿ, ಪ್ಲಸ್ 3 ಆಗ್ತತಿ. ಇಂಟು ಬ್ರಾಕೆಟ್ ಕಂಪ್ಲೀಟ್. 10 5 50 ಪ್ಲಸ್ 5 ಪ್ಲಸ್ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರ್ತ್ರಿ? ಮೈನಸ್ ಬರ್ತೈತಿ. -3 ಆಗಿರ್ತೈತಿ. ಓಕೆ, 100 ಇಂಟು 8 5 ಪ್ಲಸ್ 3 8 ಬರ್ತೈತಿ. 5 ಪ್ಲಸ್ 3 8 ಬರ್ತೈತಿ. ಪ್ಲಸ್ 50 ಪ್ಲಸ್ 5 55. 55 ಒಳಗೆ 3 ಹೋದ್ರೆ ಏನ್ ಬರ್ತ್ರಿ? 52 ಬರ್ತೈತಿ. ಸರಿನಾ? 100 ಇಂಟು 8 800 ಪ್ಲಸ್ 52 ಅಂದ್ರೆ ಏನ್ರಿ? 852
2. ಸೊ ಆ ಒರಿಜಿನಲ್ ನಂಬರ್ ಏನಾಗಿತ್ತು ಅಂತಂದ್ರೆ ದಟ್ ಒರಿಜಿನಲ್ ನಂಬರ್ ಏನಾಗಿತ್ತು ಅಂತಂದ್ರೆ 852 ಆಗಿತ್ತು. ಸರ್ ಇದು ನಮ್ಗೆ ಕರೆಕ್ಟ್ ಐತೆ ತಪ್ಪೈತೆ ಒಂದ್ಸರಿ ಇದನ್ನ ಚೆಕ್ ಮಾಡೋಣ್ರಿ, ಕ್ರಾಸ್ ಚೆಕ್ ಮಾಡೋಣ, ಮಾಡೋಣಂತ್ರಿ. ಓಕೆ, ಸೊ ಇದು 852 ಐತಿ. ಇವನ್ ಎರಡು ಇಂಟರ್ಚೇಂಜ್ ಮಾಡೋಣ. ಒನ್ಸ್ ಪ್ಲೇಸ್ ನಾಗಿಂದು ಮತ್ತೆ 100 ಪ್ಲೇಸ್ ಇಂದು ಏನಾಗತ್ರಿ ಅದು ದಟ್ 2 ಈ ಕಡೆ ಬರ್ತೈತಿ, 5 8 ಆಗ್ತದೆ. 2 ಈ ಕಡೆ ಬಂತು, 8 ಈ ಕಡೆ ಆಯ್ತು. ಮೈನಸ್ ಮಾಡ್ರಿ, 12 ಒಳಗೆ 8 ಹೋದ್ರೆ 4, 15 ಒಳಗೆ 6 ಹೋದ್ರೆ 9, ಸೊ 8 ಒಳಗೆ 3 ಹೋದ್ರೆ 5. ಸೊ 594. ಅವ್ರು ಹೇಳಿದ್ದೇನ್ರಿ ದಟ್ 594 ಅದು ಹೆಚ್ಚಿಗೆ ಐತಿ ಅಂತ ಹೇಳಿದ್ರು, ನಮಗೂ ಸಹಿತ ಇಲ್ಲ ಅದೇ ಬರಾಗತ್ತೆ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 59th ಕ್ವಶನ್ ಏನದ ನೋಡ್ರಿ. ದ ನಂಬರ್ 56 is divided into 4 parts such that they are the terms of arithmetic progression. 56 ನಂಬರ್ಸ್ ಅನ್ನ 4 ಡಿವೈಡ್ ಮಾಡಾಕತ್ತಾರ್ರಿ. ಅವೇನಪ್ಪಾ ಅಂದ್ರ arithmetic progression ಹೋಗದಾವ್. ಸಿಂಪಲ್. ಮುಂದೆ if the ratio of the product of their extremes to the product of their means is 5:6, then they find the 4 terms. ಇದು ಸ್ವಲ್ಪ ಏನಪ್ಪಾ ಅಂದ್ರೆ ಕಾಂಪ್ಲಿಕೇಟೆಡ್ ಅದರಿ. ಮೊದಲು ಏನಪ್ಪಾ ಅಂತಂದ್ರೆ ಅದು ಏನ್ ಫಸ್ಟ್ ಕಂಡೀಷನ್ ಏನಾರಲ್ಲ ಅದನ್ನ ಬರ್ಕೊಳ್ಳೋಣ, ಆ ನಂತರ ಎರಡನೇ ಕಂಡೀಷನ್ ನೋಡೋಣಂತ್ರಿ. ಓಕೆ, ರೈಟ್. ಎಷ್ಟು ಟರ್ಮ್ಸ್ ಅದಾವ್ರಿ? 4 ಟರ್ಮ್ಸ್ ಅದಾವ ಅಂತ ಹೇಳಕತ್ತಾರ. ಓಕೆ, ನಮಗೆ ಏನಾದ್ರೂ ಅಕಸ್ಮಾತ್ ಆಗಿ 3 ಟರ್ಮ್ ಇತ್ತಂತಂದ್ರೆ ನಾವು ಈಸಿಯಾಗಿ ಬರ್ಕೋತಿದ್ವಿ. ಹೆಂಗೆ ದಟ್ ನಡಬರ್ಕ್ ಟರ್ಮ್ ಎ ಅಂತ ಬರ್ಕೋತಿದ್ವಿ, ಬಲಗಡೆ ಎ ಪ್ಲಸ್ ಡಿ ಆಗಿರ್ತಿತ್ತು, ಎಡಗಡೆದ್ದು ಎ ಮೈನಸ್ ಡಿ ಆಗಿರ್ತಿತ್ತು. ಇಲ್ಲಿ 4 ಟರ್ಮ್ಸ್ ಅದಾವು, ಇವನ್ ಅದಾವ, ನಂಬರ್ 3 ಇದ್ದು ಈಸಿ ಆಗಿತ್ತು. ಈಗ ಏನ್ ಮಾಡೋಣ ಅಂತಂದ್ರೆ ಮೊದ್ಲಕ್ಕೆ ಏನ್ ಮಾಡೋಣ್ರಿ, ಒಂದು ನಡಬರ್ಕ ಎ ಅಂತ ಒಂದು ಟರ್ಮ್ ತಗೊಳ್ಳೋಣ. ಮೊದ್ಲಕ್ಕೆ ಏನ್ ಮಾಡೋಣ್ರಿ, ಎ ಅಂತ ಒಂದು ಟರ್ಮ್ ತಗೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕ್ರಿ, ಇದ್ರ ಮುಂದಿನ ಟರ್ಮ್ ಬರ್ಬೇಕಂದ್ರೆ ಪ್ಲಸ್ ಡಿ ಮಾಡ್ಕೊಳ್ಳೋಣ. ಹಿಂದಿನ ಟರ್ಮ್ ಬರ್ಬೇಕು ಅಂತಂದ್ರೆ ಮೈನಸ್ ಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಏನಾಗಿರ್ಲಿ ಅಂದ್ರೆ ಈ ರೀತಿ ಇರಲಿ, ಎ ಮೈನಸ್ ಡಿ ಸರಿಯಾಗಿ ಬರೆಯೋಣ ಅಂತ. ಓಕೆ, ಎ ಮೈನಸ್ ಡಿ. ಓಕೆ, ಸರಿ. ಈಗ ನಾವು ಮುಂದಿನ ಟರ್ಮ್ ಬರೀಬೇಕಂದ್ರೆ ಎ ಪ್ಲಸ್ 2d, ಈ ಕಡೆ ಎ ಮೈನಸ್ 2d ಅಂತ ಬರ್ತದೆ ಅಂದ್ರೆ ನನಗೆ ಇಲ್ಲಿ ಏನಪ್ಪಾ ಅಂದ್ರೆ ಮಿಸ್ ಹೊಡಿತೈತಿ. ಯಾಕಂದ್ರೆ ಅವಾಗ ಕಾಮನ್ ಡಿಫರೆನ್ಸ್ ಸೇಮ್ ಆಗಲ್ಲ ರೀ. ನನಗೆ 5 ಟರ್ಮ್ ಬರ್ತಾವು, ನಾ ಈ ಟರ್ಮ್ ನ ಡಿಲೀಟ್ ಮಾಡಿದೆ ಅಂತಂದ್ರೆ ನಂಗೆ ಪ್ರಾಬ್ಲಮ್ ಆಗ್ತೈತಿ. ಸೊ ಅದ್ರ ಸಂಬಂಧ ನಾ ಏನ್ ಮಾಡ್ತೇನೆ ಅಂದ್ರೆ ಇದಕ್ಕೆ ಏನ್ ಎಷ್ಟು ಡಿಫರೆನ್ಸ್ ಅದ ರೀ ಅಷ್ಟನ್ನ ನಾ ಮುಂದೆ ಕೊಡ್ತಾನಂತ. ಓಕೆನಾ, ಸರಿ. ಇದಕ್ಕೆ ಎಷ್ಟು ಡಿಫರೆನ್ಸ್ ಐತಿ ಅಂದ್ರೆ ಎ ಲಿಂದ ಡಿ ಈ ಕಡೆ ಬಂದೈತಿ, ಇಲ್ಲಿ ಒಂದು ಡಿ ಬಂದೈತಿ ಅಂದ್ರೆ ದಟ್ ಇಲ್ಲಿ ಒಂದು ಡಿ ಅದ, ಇಲ್ಲಿ ಒಂದು ಡಿ ಡಿಫರೆನ್ಸ್ ಅದ, ಇಲ್ಲಿ ಏನಪ್ಪಾ ಅಂದ್ರೆ ಡಿ ಡಿಫರೆನ್ಸ್ ಅದ. ಅಂದ್ರೆ ಡಿ ಪ್ಲಸ್ ಡಿ ಅಂದ್ರೆ ಏನಾಯ್ತ್ರಿ, ಟೋಟಲ್ 2d ಡಿಫರೆನ್ಸ್ ಅದ. ಹಂಗಂದ್ರೆ ನೆಕ್ಸ್ಟ್ ಟರ್ಮ್ ಬರ್ಬೇಕಾದ್ರೆ ನಾ ಏನ್ ಮಾಡ್ತೇನ್ರಿ, ಎ ಪ್ಲಸ್ 2d ಬರೆಯಲ್ಲ 3d ಬರೀತೀನಿ. ಯಾಕಂದ್ರೆ ದಟ್ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೇನ್ರಿ ಇಲ್ಲಿ, ದಟ್ ಹಿಂದ್ಗಡೆ ಬರ್ಬೇಕು ಅಂದ್ರೆ ಎ ಮೈನಸ್ 2d ಅಲ್ಲ, ಎ ಮೈನಸ್ 3d ಬರೀತೀನಿ. ಓಕೆ, ನಮ್ಗೆ ಇದನ್ನ ಎ ತೆಗೆದು ಬಿಡೋಣ. ಇದಕ್ಕೆ ಡಿಫರೆನ್ಸ್ 2d ಅದ, ಇದಕ್ಕೆ ಡಿಫರೆನ್ಸ್ 2d ಅದ, ಇದಕ್ಕೆ ಡಿಫರೆನ್ಸ್ ಏನಾಯ್ತ್ರಿ 2d ಅದ. ಸೊ ಈಗ ನಮಗ ಇದ್ರದ್ದು ಅವಶ್ಯಕತೆ ಇಲ್ಲ, ನಮಗ 4 ನಂಬರ್ ಏನಪ್ಪಾ ಅಂದ್ರ ಸಿಕ್ಕು. ಅವ್ ಯಾವಪ್ಪ ಅಂತಂದ್ರೆ ಎ ಮೈನಸ್ 3d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3d. ಓಕೆನಾ, ಇವೆಲ್ಲಾ ಸೇರಿಸಿದ್ರೆ ಎಷ್ಟಾಗತ್ರಿ, 56 ಆಗತ್ತ. ಯಾಕಂದ್ರೆ ನಾವು 56 ಅನ್ನ ಹೊಡೆದು ಈ ರೀತಿ ಮಾಡಿದೀವಿ, ಹೌದಾ. ಎ ಮೈನಸ್ 3d ಪ್ಲಸ್ ಎ ಮೈನಸ್ ಡಿ, ಬ್ರೊಕೆಟ್ ಬೇಡ ರೀ, ಈಗ ಎಲ್ಲಾ ಕಡೆ ಪ್ಲಸ್ ಅದ, ಮೈನಸ್ ಇದ್ರೆ ಬ್ರೊಕೆಟ್ ಹಾಕೊಳ್ತಿದ್ವಿ. ಎಲ್ಲಾ ಕಡೆ ದಟ್ ಪ್ಲಸ್ ಇದ್ದಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಎ ಪ್ಲಸ್ ಡಿ ನಂತರ ಎ ಪ್ಲಸ್ 3d ಇಷ್ಟು ಸೇರಿಸಿದ್ರೆ ಎಷ್ಟಾಗತ್ರಿ, 56 ಆಗ್ತದೆ. ಓಕೆ, ಇಷ್ಟೆಲ್ಲ ಸರ್ಕಸ್ ಮಾಡುವಂತ ಅವಶ್ಯಕತೆ ಏನಿತ್ತು, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂತ ಬರ್ಕೊಂಡಿದ್ರೆ ಆಗ್ತಿತ್ತಲ್ಲ. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಿದ್ವಿ ಅಂತಂದ್ರೆ ಇದಕ್ ಮಾಡಿದ್ವಿ. ಯಾಕ್ರಿ, ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 3d ಪ್ಲಸ್ 3d 0 ಆಗ್ತೈತಿ. ಸೊ ಹಿಂಗಾಗಿ ನಾವು ಇದನ್ನ ಒಂದು ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಂಡ್ವಿ. ಓಕೆ, ಎ ಎಷ್ಟು ಅದಾವ್ರಿ, 1 2 3 4. ಸೊ 4 ಎಸ್ ಅದಾವು. 4a is equal to 56. ಸೊ ಇವ್ ಎರಡರ ಬಗ್ಗೆ ಏನದ್ರಿ ಸೈನ್, ಇಂಟು ಐತಿ, ರೈಟ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ 4 ಆಗ್ತತಿ. 4 1 ಜಾ 4, 4 1 ಜಾ 4, 1 ಉಳಿತ್ರಿ 16 ಆಯ್ತು. 4 4 ಜಾ 16 ಅಂದ್ರೆ ಎ ವ್ಯಾಲ್ಯೂ ಏನಾಯ್ತು ಅಂತಂದ್ರೆ 14 ಆಯ್ತು. ಓಕೆ, ಎ ವ್ಯಾಲ್ಯೂ ಸಿಕ್ತು. ಸೊ ಡಿ ವ್ಯಾಲ್ಯೂ ಗೊತ್ತಾಗಬೇಕಲ್ಲ. ಡಿ ವ್ಯಾಲ್ಯೂ ಗೊತ್ತಾಗೋದಕ್ಕೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಕೊಟ್ಟಾರಿ. ಇಫ್ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದೇರ್ ಎಕ್ಸ್ಟ್ರೀಮ್ಸ್ ಅಂದ್ರೆ ಯಾವ್ರಿ, ಎ ಮೈನಸ್ 3d, ಎ ಪ್ಲಸ್ 3d ಇವೆರಡು ಏನಪ್ಪಾ ಅಂದ್ರೆ ಎಕ್ಸ್ಟ್ರೀಮ್ಸ್. ಓಕೆ, ಇವುಗಳದ್ದು ಪ್ರಾಡಕ್ಟ್ ಯಾವ್ದ್ರಿ, ಎ ಮೈನಸ್ 3d ಮತ್ತೆ ಎ ಪ್ಲಸ್ 3d ಇವುಗಳ ಪ್ರಾಡಕ್ಟ್ ರೇಷಿಯೋ ಏನಾಗುತ್ತಾರ್ರಿ, ಇದು ಒಂದದ. ರೇಷಿಯೋ ಅಂದ್ರೆ ಇನ್ನೊಂದಿರ್ಬೇಕು ನಮ್ಗೆ, ಇದು ಮತ್ತೆ ಇನ್ನೊಂದದ್ರಿ ಟು ದ ಪ್ರಾಡಕ್ಟ್ ಆಫ್ ದೇರ್ ಮೀನ್ಸ್ ಅಂದ್ರೆ ಯಾವ್ರಿ,
ಇವು ಏನಪ್ಪಾ ಅಂತಂದ್ರೆ ಮೀನ್ಸ್. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಹೆಂಗ್ ಬರ್ಲಿ, ಇಲ್ಲಿ ಬರಿತೀನಿ ನೋಡ್ರಿ. ಇಲ್ಲಿ ನಮ್ಗೆ ಗೊತ್ತಾಗ್ಲಿ ಅಂತಂದ್ರೆ ನಾ ಇಲ್ಲಿ ಬರೆದಿರ್ತೇನ್ರಿ. ಎಕ್ಸ್ಟ್ರೀಮ್ಸ್ ಅಂತಂದ್ರೆ ಯಾವಪ್ಪ ಅಂತಂದ್ರೆ a ಮೈನಸ್ 3d ಮತ್ತ a ಪ್ಲಸ್ 3d. ಕ್ಲಾರಿಟಿ ಸಲುವಾಗಿ ನಾನು ಇದನ್ನ ಬರಿತಾ ಇರೋದು. ಓಕೆ, ಮೀನ್ಸ್ ಅಂತಂದ್ರೆ ಯಾವ್ರಿ ಅಂತಂದ್ರೆ ಮಿಡಲ್ ಏನ್ ಬರ್ತಾವಲ್ಲ ಅವು ಏನಾಗಿರ್ತಾವ್ರಿ, ಮೀನ್ಸ್ ಆಗಿರ್ತಾವ. a ಮೈನಸ್ ಡಿ ಮತ್ತು a ಪ್ಲಸ್ ಡಿ ಇವು ಏನಪ್ಪಾ ಅಂತಂದ್ರೆ ಮೀನ್ಸ್. ಓಕೆ, ಸೊ ಇದರ ರೇಷಿಯೋ ಡಿವೈಡೆಡ್ ಬೈ ಇದರ ರೇಷಿಯೋ, ಇದ್ರದ್ದು ಮೀನ್ಸ್ ಪ್ರಾಡಕ್ಟ್ ಆಫ್ ದ ರೇಷಿಯೋ ಏನಾಗೈತಿ ಅಂತಂದ್ರೆ ದಟ್ ಇಸ್ 5:6 ಐತಿ. ಓಕೆನಾ, ರೈಟ್. ಹಂಗಂದ್ರೆ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತ್ರಿ, ಡಿ ವ್ಯಾಲ್ಯೂ ಸಿಗ್ತೈತಿ. ನಾವ್ ಏನ್ ಬೇಕಾದನ್ನ ಮುಂದೆ ಮಾಡ್ಕೊತ ಹೋಗ್ಬೋದು. ಓಕೆ, ಇದು ಯಾವ ರೀತಿ ಐತ್ರಿ, a ಪ್ಲಸ್ ಡಿ ಇಂಟು a ಮೈನಸ್ ಡಿ ರೂಪದಾಗ ಐತಿ. ಅದ್ರ ಸಂಬಂಧ ಏನ್ ಬರೀತೀನಿ ಅಂದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಡಿವೈಡೆಡ್ ಬೈ ಇದು a ಪ್ಲಸ್ ಡಿ ಇಂಟು a ಮೈನಸ್ ಡಿ ಫಾರ್ಮ್ ಐತಿ. a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 6. ಓಕೆ, a ಸ್ಕ್ವೇರ್ ಮೈನಸ್ 3d ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ, 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. 9d ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ d ಸ್ಕ್ವೇರ್. ಓಕೆ, ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 6. ಇಲ್ಲಿ ಡಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋದಾಗ್ಲಿ a ಸ್ಕ್ವೇರ್ ಕ್ಯಾನ್ಸಲ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ನಡ್ಬರ್ಕ್ ಏನಾದ್ರಿ ಸೈನ್ ಮೈನಸ್ ತಾವ್ರಿ, ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, 6 ಈ ಕಡೆ ಹೋಗ್ಲಿ, ಇದು ಈ ಕಡೆ ಹೋಗ್ಲಿ, ಇದೇನಾಗತ್ರಿ 6 ಇಂಟು a ಸ್ಕ್ವೇರ್ ಮೈನಸ್ 9d ಸ್ಕ್ವೇರ್ a ಸ್ಕ್ವೇರ್ ಮೈನಸ್ 9d ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಇದನ್ನ 5 ರೈಟ್ ಸೈಡ್ ತಗೋದು, ಇದು ರೈಟ್ ಸೈಡ್ ಹೋಗುತ್ತಲ್ರಿ, ಇಸ್ ಈಕ್ವಲ್ ಟು 5 ಇಂಟು a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಓಕೆ, a ವ್ಯಾಲ್ಯೂ 14 ಐತಲ್ರಿ, ಹಾಕ್ಬಿಡೋಣ. ಈಗ ಬೇಡ್ರಿ, ಲಾಸ್ಟಿಗೆ ಹಾಕೋಣಂತ. ಓಕೆ, ರೈಟ್. 6 ಇಂಟು a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 6a ಸ್ಕ್ವೇರ್ ಆಗುತ್ತೆ ಮೈನಸ್ 6 9 54 ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಇಂಟು a ಸ್ಕ್ವೇರ್ 5a ಸ್ಕ್ವೇರ್ ಮೈನಸ್ 5 ಇಂಟು ಡಿ ಸ್ಕ್ವೇರ್ 5d ಸ್ಕ್ವೇರ್. ಓಕೆ, ಇದು ಎಡಗಡೆ, ಇದು a ಸ್ಕ್ವೇರ್ ಇದ್ದು ಎಡಗಡೆ ಹೋಗ್ಲಿ, ಡಿ ಸ್ಕ್ವೇರ್ ಬಲಗಡೆ ಹೋಗ್ಲಿ, ಇದೇನಾಗುತ್ತೆ 6a ಸ್ಕ್ವೇರ್ ಮೈನಸ್ 5a ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 54 ಡಿ ಸ್ಕ್ವೇರ್ ಬಲಗಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 54 ಡಿ ಸ್ಕ್ವೇರ್ ಮೈನಸ್ 5 ಡಿ ಸ್ಕ್ವೇರ್ ಆಗುತ್ತೆ. 6a ಸ್ಕ್ವೇರ್ ಒಳಗೆ 5a ಸ್ಕ್ವೇರ್ ಹೋದ್ರೆ a ಸ್ಕ್ವೇರ್ ಬರ್ತತಿ ಇಸ್ ಈಕ್ವಲ್ ಟು 54 ಒಳಗೆ 5 ಹೋದ್ರೆ ಏನ್ ಬರ್ತ್ರಿ 49 ಡಿ ಸ್ಕ್ವೇರ್ ಬಂದಿರ್ತೈತಿ. ನಮಗೆ a ವ್ಯಾಲ್ಯೂ ಬೇಕು, ಡಿ ಇದು a ವ್ಯಾಲ್ಯೂ ಗೊತ್ತದ, ಡಿ ವ್ಯಾಲ್ಯೂ ಬೇಕು. ಸೊ ಡಿ ವ್ಯಾಲ್ಯೂ ಬೇಕು ಅಂದ್ರೆ ಈ 49 ಅನ್ನ ಈ ಕಡೆ ತೊಂಬರೋಣ. ಏನಾಗುತ್ತೆ a ಸ್ಕ್ವೇರ್ ಡಿವೈಡೆಡ್ ಬೈ 49 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. a ಅಂದ್ರೆ ಗೊತ್ತದ್ರಿ, ದಟ್ ಇಸ್ 14 ಸ್ಕ್ವೇರ್ ಡಿವೈಡೆಡ್ ಬೈ 49 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಸೊ ದಟ್ ನಾನು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಡಿ ವ್ಯಾಲ್ಯೂ ಬೇಕಂದ್ರೆ ಇದ್ರ ಏನಪ್ಪಾ ಅಂದ್ರೆ ಇದನ್ನ ಹಿಂಗ್ ಬರ್ಕೊಂಡ್ಬಿಡೋಣ್ರಿ. ಯಾವ ರೀತಿ, ದಟ್ ಇಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 14 ಸ್ಕ್ವೇರ್ ಡಿವೈಡೆಡ್ ಬೈ 49. ಓಕೆ, ಡಿ ವ್ಯಾಲ್ಯೂ ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ತೆಗಿಯೋಣ. 14 ಸ್ಕ್ವೇರ್ ಡಿವೈಡೆಡ್ ಬೈ 49. 14 ಸ್ಕ್ವೇರ್ ಅಂದ್ರೆ ಎಷ್ಟು ರೀ, 14 ಸ್ಕ್ವೇರ್ ಅಂದ್ರೆ 196. ಅದು ಬೇಡ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ 14 ಬರ್ತೈತಿ. 49 ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ರೂಟ್ 7 ಬರ್ತೈತಿ. ಓಕೆ, 7 1 7 7 2 14 ಅಂದ್ರೆ ಡಿ ವ್ಯಾಲ್ಯೂ ಏನ್ ಬಂತ್ರಿ 2 ಬಂತು. ಓಕೆ, ಸರಿನಾ, ರೈಟ್. ಲಾಸ್ಟಿಗೆ ಅವ್ರು ಕೇಳಿದ್ದೇನಪ್ಪಾ ಅಂದ್ರ ಆ 4 ನಂಬರ್ಸ್ ಯಾವುವು ಅಂತ ಕೇಳಾಕತ್ತಾರ್ರಿ. ಸರಿನಾ, ಫೈಂಡ್ ದ 4 ಟರ್ಮ್ಸ್. ಆ 4 ಟರ್ಮ್ಸ್ ಯಾವಪ್ಪ ಅಂತಂದ್ರೆ ಇವು ಏನ್ರಿ, ದಟ್ ಇಸ್ a ಮೈನಸ್ 3d. ಓಕೆ, a ಮೈನಸ್ 3d ಆನಂತರ a ಮೈನಸ್ d, a ಪ್ಲಸ್ d ಆನಂತರ a ಪ್ಲಸ್ 3d. a ಮೈನಸ್ 3d ಅಂದ್ರೆ ದಟ್ ಇಸ್ a ಅಂದ್ರೆ ಏನದ್ರಿ ವ್ಯಾಲ್ಯೂ ಇಲ್ಲದ, ದಟ್ ಇಸ್ 14 ಮೈನಸ್ 3d. ಡಿ ವ್ಯಾಲ್ಯೂ ಎಲ್ಲಿದ್ರಿ ಇಲ್ಲದ 2 ಇಂಟು ದಟ್ ಇಸ್ 14 ಮೈನಸ್ 2. a 14 ಅದ, d ಎಷ್ಟದ 2 ಅದ, ಕಾಮ ದಟ್ ಇಸ್ 14 ಪ್ಲಸ್ 2 ಆನಂತರ 14 ಪ್ಲಸ್ 3 ಇಂಟು 2 ಡಿ ಏನದ್ರಿ 2 ಅದ. ಓಕೆ, ಸೊ ಇದನ್ನ ಏನೇನ್ ಬರ್ತೈತಿ ಅಂತಂದ್ರೆ 3 2 6, 14 ಮೈನಸ್ 6, 14 ಮೈನಸ್ 2 ಅಂದ್ರೆ ಇದೇನು ಬರ್ತ್ರಿ 12 ಬರ್ತೈತಿ. ಓಕೆ, ಸೊ 14 ಪ್ಲಸ್ 2 ಅಂತಂದ್ರೆ ಇದೇನ್ ಬರ್ತ್ರಿ 16 ಬರ್ತದ. ಇದೇನ್ ಬರ್ತ್ರಿ 14 ಪ್ಲಸ್ 6. ಹಂಗಂದ್ರೆ 14 ಮೈನಸ್ 6 ಅಂದ್ರೆ ಇದೇನ್ ಬರ್ತ್ರಿ 8 ಬಂತು. 12 16 ಆನಂತರ 14 ಪ್ಲಸ್ 6 ಅಂದ್ರೆ ಏನ್ ಬರ್ತ್ರಿ 20 ಬರ್ತೈತಿ. ಸೊ ಆ ಒಂದು 56 ಅನ್ನ ನಾವು ಡಿವೈಡ್ ಮಾಡಿ 4 ನಂಬರ್ಸ್ ತರ ಡಿವೈಡ್ ಮಾಡ್ತೀವಿ. ಅವು ಅರ್ಥಮೆಟಿಕ್ ಪ್ರೋಕ್ಷನ್ ಆಗಿರ್ತಾವ್ರಿ. ಅವು ಯಾವಪ್ಪ ಅಂದ್ರೆ 8 12 16 20. ಇದು ಕರೆಕ್ಟ್ ಐತೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. 8 ಪ್ಲಸ್ 12 20, 20 ಪ್ಲಸ್ 16
36 ಪ್ಲಸ್ 20 ಮಾಡಿದ್ರೆ ಏನ್ ಬರ್ತ್ರಿ 56 ಬರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇಲ್ಲಿ ತನಕ ಈ ಚಾಪ್ಟರ್ ಒಳಗೆ ನಾವು ಮಾಡಿರುವಂತ ಪ್ರಾಬ್ಲಮ್ಸ್ ಒಂದಕ್ಕಿಂತ ಒಂದೇನದ ಅಂದ್ರೆ ಡಿಫ್ರೆಂಟ್ ಅದಾವ್ರಿ. ಓಕೆ, ಸೊ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡಲಿಕ್ಕಿಲ್ಲ ಅದು ಸಹಿತ ಈ ಎಲ್ಲಕ್ಕಿಂತ ಪ್ರಾಬ್ಲಮ್ಕಿನ ಏನಪ್ಪಾ ಅಂದ್ರೆ ಅದು ಡಿಫ್ರೆಂಟ್ ಐತಿ. ಸೊ ಏನದ ಅಂತ ಹೇಳಿ ನೋಡೋಣ. ಸೊ ದಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್ 60th. ದಟ್ ಇಸ್ ಎ ಸ್ಟ್ರೇಟ್ ವುಡನ್ ಸ್ಟಿಕ್ ಆಫ್ ಲೆಂತ್ 25 centimeter is cut into 5 parts whose lengths are in arithmetic progression. The sum of the squares of each part is 135. Find the length of each part. Okay, so that ಇದು ಎಷ್ಟು ಪಾರ್ಟ್ ಅದರಿ? 5 ಪಾರ್ಟ್ ಅದರಿ. ಓಕೆ, 25 ಸೆಂಟಿಮೀಟರ್ಸ್ ಏನಪ್ಪಾ ಅಂದ್ರೆ 5 ಪಾರ್ಟ್ ಅದಾವು. ಅವು ಈಕ್ವಲ್ ಇಲ್ಲ ರೀ, ಅವು ಆರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗದಾವು. ಓಕೆನಾ? ಸೊ ನಮ್ಮ ಒಂದು ಅಭ್ಯಾಸ ಏನೈತಿ ಅಂತಂದ್ರೆ, ಒಂದು ಋಣ ಏನೈತಿ ಅಂತಂದ್ರೆ, ಮೊದಲು ನಾವ್ ಏನ್ ಮಾಡ್ತೀವ್ರಿ, ಮಿಡಲ್ ಟರ್ಮ್ ಅನ್ನ ಬರ್ಕೋತೀವಿ. ಓಕೆ, ಮೊದಲು ನೆಕ್ಸ್ಟ್ ಟರ್ಮ್ ಏನಾಗಿರ್ತೈತ್ರಿ, a ಪ್ಲಸ್ ಡಿ ಆಗಿರ್ತೈತಿ, ನಂತರ a ಪ್ಲಸ್ 2d ಆಗಿರ್ತೈತಿ. ಹಿಂದಿನ ಕ್ವಶನ್ ಗೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ದಟ್ ಈ ಕಡೆ ಡಿ ಕೂಡಿಸಿ ಈ ಕಡೆ ನಾವು ಡಿ ಕಳೆದು 2d ಅಂತಾನೆ ಆಡ್ ಮಾಡ್ಕೊಂಡಿದ್ವಿ. ಅದ್ರ ಹಿಂಗೆ ಇದನ್ನ ಹಿಂಗ್ಯಾಕ್ ಬರಾಕತ್ತೀವ್ರಿ, ಯಾಕಂದ್ರ 5 ಟರ್ಮ್ಸ್ ಅದಾವು. ಮಿಡಲ್ ಟರ್ಮ್ ಅಂತಂದ್ರ ಆ ಕಡೆ ಈ ಕಡೆ 2 ಟರ್ಮ್ ನ ಈಸಿಯಾಗಿ ಬರ್ಕೋಬಹುದು. ಅದ್ರ ಸಲುವಾಗಿ ನಾವ್ ಹಿಂಗ್ ಮಾಡಾಕತ್ತೀವಿ. ಓಕೆ, ಸೊ ಹಿಂದಿನ ಟರ್ಮ್ ಏನಾಗಿರ್ತೈತ್ರಿ, ಒಂದು ಡಿ ಕಳಿತೀವಿ a ಮೈನಸ್ ಡಿ. ಅದ್ರ ಹಿಂದಿನ ಟರ್ಮ್ ಏನಾಗಿರ್ತೈತ್ರಿ, a ಮೈನಸ್ 2d ಆಗಿರ್ತೈತಿ. ಓಕೆ, ಸೊ ಈ ಇಷ್ಟೂನು ನಾನು ನೋಡಿದ್ವಿ ಅಂದ್ರೆ ಎಷ್ಟದ ಅಂತಂದ್ರೆ 25 ಸೆಂಟಿಮೀಟರ್ ಐತಿ. ಅವರೇ ಕೊಡ್ಲಿಕ್ಕತ್ತಾರಿ ವುಡನ್ ಇದನ್ನ ಪೀಸ್ ನ ನಾವು ಕಟ್ ಮಾಡಕತ್ತೀವಿ ಅಂತಂದೇಳಿ. ಹಂಗಂದ್ರೆ ಇದನ್ನ ಕೂಡ್ಸೊಂಡ್ರಿ ಇಷ್ಟುನು a ಮೈನಸ್ 2d, a ಮೈನಸ್ ಡಿ ಪ್ಲಸ್ a, ನಂತರ a ಪ್ಲಸ್ ಡಿ, ನಂತರ a ಪ್ಲಸ್ 2d. ಇದಿಷ್ಟು ಕೂಡಿಸಿದ್ರೆ ಎಷ್ಟು ಏನಾಗತೈತಿ ಅಂತಂದ್ರೆ 25 ಸೆಂಟಿಮೀಟರ್ ಅದ. ಓಕೆ, ಇಲ್ಲಿ ಮೈನಸ್ 2d ಪ್ಲಸ್ 2d ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತಾವು. 1 2 3 4 5. ಸೊ a 5 ಟೈಮ್ಸ್ ಬಂದೈತಿ. ದಟ್ ಇಸ್ 5a ಇಸ್ ಈಕ್ವಲ್ ಟು 25. 5 ಈ ಕಡೆ ಹೋಗ್ಲಿ ಅಂದ್ರೆ ಇದೇನಾಗ್ತೈತಿ, ಡಿವೈಡೆಡ್ ಬೈ 5 ಆಗ್ತೈತಿ. 5 1 5, 5 5 25. a ವ್ಯಾಲ್ಯೂ ಏನಾಗ್ತೈತ್ರಿ, 5 ಬರ್ತೈತಿ. ಓಕೆ, ಸೊ a ವ್ಯಾಲ್ಯೂ ಸಿಕ್ತು. ಡಿ ವ್ಯಾಲ್ಯೂ ಬೇಕಲ್ರಿ. ಡಿ ವ್ಯಾಲ್ಯೂಗೆ ಅವರು ಒಂದು ಕಂಡೀಷನ್ ಕೊಡ್ತಾರ. ಏನ್ ಆ ಕಂಡೀಷನ್? ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಈಚ್ ಪಾರ್ಟ್ ಈಸ್ 135. ಇಲ್ಲಿ 5 ಪಾರ್ಟ್ ತಗೊಂಡಿದ್ದೇವಲ್ಲ, ಇವುಗಳದ್ದು ಸ್ಕ್ವೇರ್ಸ್ ಸಮ್ ಏನಾಗೈತೆ ಅಂತಂದ್ರ 135 ಆಗೈತೆ ಅಂತ. ಸೊ ಅದನ್ನ ನಾವು ಮಾಡಿದ್ವಿ ಅಂದ್ರೆ ನಮ್ಗೆ ಡಿ ವ್ಯಾಲ್ಯೂ ಸಿಗ್ತೈತಿ. ಸೊ ಇದ್ರದ್ದು ಸ್ಕ್ವೇರ್ a ಮೈನಸ್ 2d ಸ್ಕ್ವೇರ್ ಪ್ಲಸ್ a ಮೈನಸ್ ಡಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್, ನಂತರ a ಪ್ಲಸ್ ಡಿ ಸ್ಕ್ವೇರ್, ನಂತರ a ಪ್ಲಸ್ 2d ಸ್ಕ್ವೇರ್ ಇಸ್ ಈಕ್ವಲ್ ಟು 135. ಓಕೆ, ರೈಟ್. ಇದನ್ನ ಎಕ್ಸ್ಪಾಂಡ್ ಮಾಡ್ಕೋತ ಹೋಗೋಣಂತ್ರಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ತರ ಐತಿ. ದಟ್ ಇಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 2 2 4, 4 ಇಂಟು a ಡಿ, 2 ಇಂಟು 2 2 4, ಮುಂದೆ ad ಬರ್ಕೋತೀವ್ರಿ ಪ್ಲಸ್, ನಂತರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ 2ad ಆಗುತ್ತೆ. ನಂತರ ಪ್ಲಸ್ a ಸ್ಕ್ವೇರ್ ಪ್ಲಸ್ a ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗ್ಬೇಕಲ್ರಿ. ದಟ್ ಇಸ್ ಪ್ಲಸ್ 2ad ಆಗುತ್ತೆ. ಓಕೆನಾ? ನಂತರ ಲಾಸ್ಟ್ ಏನದ್ರಿ, ಪ್ಲಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ 2d ಸ್ಕ್ವೇರ್ ಬರ್ತೈತಿ. ಓಕೆ, ಪ್ಲಸ್ 2ab. 2 2 4, 4ad is equal to 135. ಓಕೆ, ಇಲ್ಲಿ ನಮ್ಗೆ ಏನಾದ್ರು ದಟ್ ಮುಂದೆ ಮಾಡ್ಲಿಕ್ಕೆ ಸಿಗ್ತದ. ಇಲ್ಲಿ ಮೈನಸ್ 4ad ಅದ್ರಿ, ಪ್ಲಸ್ 4ad ಅದ. ಒಂದು ಮೈನಸ್ ಒಂದು ಪ್ಲಸ್ ಕ್ಯಾನ್ಸಲ್ ಮಾಡ್ಬಿಡೋಣ. ಇಲ್ಲಿ ಮೈನಸ್ 2ad ಅದ, ಇಲ್ಲಿ ಪ್ಲಸ್ 2ad ಅದ. ದಟ್ ಇದನ್ನ ಏನ್ ಮಾಡೋಣ್ರಿ, ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಮುಂದೆ ಏನು ಉಳಿದೈತಿ, a ಸ್ಕ್ವೇರ್ 1 ಅದ, 2 ಅದ, ಇಲ್ಲಿ ಡಿ ಸ್ಕ್ವೇರ್ ಅದರಿ. ಒಂದು a ಸ್ಕ್ವೇರ್, 2 3 4 5. ಟೋಟಲ್ a ಸ್ಕ್ವೇರ್ಸ್ ಎಷ್ಟು ಅದಾವ್ರಿ, 5 ಅದಾವು. 5 a ಸ್ಕ್ವೇರ್ ಬರೆಯೋಣ ಪ್ಲಸ್ ಇದೇನಾಗುತ್ತೆ 2 ಸ್ಕ್ವೇರ್ 2d ಹೋಲ್ ಸ್ಕ್ವೇರ್ ಅಂತಂದ್ರೆ 4d ಸ್ಕ್ವೇರ್ ಪ್ಲಸ್ ಇಲ್ಲಿ ಏನದ್ರಿ ಡಿ ಸ್ಕ್ವೇರ್ ಅದ. ಇಲ್ಲಿ ಏನದ a ಸ್ಕ್ವೇರ್ ಆಗ್ಯದ. ನೆಕ್ಸ್ಟ್ ಇಲ್ಲಿ ಏನದ್ರಿ ಇನ್ನೊಂದು ಡಿ ಸ್ಕ್ವೇರ್ ಅದ. ಮತ್ತೆ ಇಲ್ಲಿ ಮುಂದೆ ನೋಡಿದ್ವಿ ಅಂದ್ರೆ ಇಲ್ಲಿ ಅದ್ರಿ 4d ಹೋಲ್ ಸ್ಕ್ವೇರ್ ಅದ, 2d ಹೋಲ್ ಸ್ಕ್ವೇರ್ ಅದ. ಅಂದ್ರೆ ಏನಾಗುತ್ತೆ 4d ಸ್ಕ್ವೇರ್ ಇಸ್ ಈಕ್ವಲ್ ಟು 135. ಓಕೆ, 5 a ಅಂದ್ರೆ ಏನಿದ್ರಿ 5 ಅದ, ಅದನ್ನ 5 ಸ್ಕ್ವೇರ್ ಅಂತ ಬರ್ಕೋತೇನ್ರಿ. ಪ್ಲಸ್ 4 1 5, 5 1 6, 6 4 10. ಟೋಟಲ್ 10d ಸ್ಕ್ವೇರ್ ಇಸ್ ಈಕ್ವಲ್ ಟು 135.
ಓಕೆ 5 ಇಂಟು 5 ಸ್ಕ್ವೇರ್ ಅಂದ್ರೆ ಏನ್ರಿ 25 ಆಗ್ತೈತಿ ಪ್ಲಸ್ 10d ಸ್ಕ್ವೇರ್ ಇಸ್ ಈಕ್ವಲ್ ಟು 135 25 5 125 ಪ್ಲಸ್ 10d ಸ್ಕ್ವೇರ್ ಇಸ್ ಈಕ್ವಲ್ ಟು 135 125 ಬಲ್ಗಡೆ ಹೋಗ್ರಿ 10d ಸ್ಕ್ವೇರ್ ಎಡಗಡೆನೆ ಇಟ್ಕೋತೀನಿ ಇದೇನಾಗುತ್ತೆ 135 ಮೈನಸ್ 125 ಸೊ 10d ಸ್ಕ್ವೇರ್ ಇಸ್ ಈಕ್ವಲ್ ಟು 135 125 ಹೋದ್ರಿ 10 ಉಳಿದೈತಿ ಓಕೆ ಈ 10 ಬಲ್ಗಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 10 ಆಗುತ್ತೆ ಸರಿನಾ ದಟ್ ಈಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 10 0 ಗ 0 ಕ್ಯಾನ್ಸಲ್ ಆಯ್ತು ದಟ್ ಈಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ ದಟ್ ಈಸ್ ಡಿ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ ನಮಗೆ ಡಿ ಸ್ಕ್ವೇರ್ ಬೇಡ ಡಿ ಬೇಕು ಸೊ ಇದರ ಸ್ಕ್ವೇರ್ ರೂಟ್ ತಗೋತೀವಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ ಏನಾಗುತ್ತೆ 1 ಆಗಿರ್ತೈತಿ ಓಕೆ ಆಕ್ಚುಲಿ ಪ್ಲಸ್ ಆರ್ ಮೈನಸ್ 1 ಬರ್ತಲ್ರಿ ದಟ್ ನಾವು ಪ್ಲಸ್ ಆರ್ ಮೈನಸ್ 1 ಯಾಕೆ ತಗೊಳ್ಳಲ್ಲ ಅಂತಂದ್ರೆ ಇವು ಇನ್ಕ್ರೀಸಿಂಗ್ ಆರ್ಡರ್ ಬರ್ತಾವು ಸೊ ಹಿಂಗಾಗಿ ಅದನ್ನ ನಾವು ಮೈನಸ್ ತಗೊಳ್ಳೋದು ಬೇಡ ಪ್ಲಸ್ ತಗೊಳಕತ್ತೀವಿ ಮೈನಸ್ ತಗೊಂಡ್ರೆ ಏನ್ ಪ್ಲಸ್ ಆರ್ ಮೈನಸ್ ತಗೊಂಡ್ರೆ ಅಂದ್ರೆ 2 ತರ ಲೆಕ್ಕ ಮಾಡ್ಬೇಕಂತ ಅದು ಅವಶ್ಯಕತೆ ಇಲ್ಲ ಓಕೆ ರೈಟ್ ಸೊ ಲಾಸ್ಟಿಗೆ ಅವ್ರು ಏನ್ ಕೇಳಾಕತ್ತಾರ ಇಲ್ಲಿ ದಟ್ ಫೈಂಡ್ ದ ಲೆಂತ್ ಆಫ್ ಈಚ್ ಪಾರ್ಟ್ ಪ್ರತಿ ಪಾರ್ಟ್ ಲೆಂತ್ ಕೇಳಾಕತ್ತಾರ ಸೊ ಇಲ್ಲಿ ಏನಂದ್ರಿ a ಮೈನಸ್ 2d a ಮೈನಸ್ 2d a minus 2d a minus d a plus d a plus 2d okay a minus 2d a ಅಂದ್ರೆ ಏನದ್ರಿ where is a ಇಲ್ಲದ್ರಿ 5 minus 2 into 1 5 minus d ಅಂದ್ರೆ 1 ಅದ ಓಕೆ ನಂತರ 5 ನಂತರ 5 plus 1 ನಂತರ 5 plus 2 into 1 2 ಅಂದ್ರೆ 2 5 ಒಳಗೆ 2 ಅಂದ್ರೆ 3 ಒಂದು ಸ್ಟೆಪ್ ಅನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ 5 minus 1 ಅಂದ್ರೆ 4 ಬರ್ತೈತಿ ಇಲ್ಲಿ ನಡಬರ್ಕ 5 ಐತಿ 5 plus 1 ಅಂದ್ರೆ 6 2 ಅಂದ್ರೆ 2 5 2 7 ಓಕೆ ಆ ಒಂದು 5 ಪಾರ್ಟ್ ಲೆಂತ್ ಎಷ್ಟಾಗಿರ್ತೈತಿ ಅಂತಂದ್ರೆ 3 4 5 6 7 ಆಗಿರ್ತೈತಿ ಸೊ ಕರೆಕ್ಟ್ ಅದನ್ನ ತಪ್ಪದಂತ ಚೆಕ್ ಮಾಡಿಕೊಂಡ್ರೆ 7 3 10 7 plus 3 10 4 plus 6 10 10 plus 10 20 ಐತ್ರಿ ನಡಬರ್ಕ 5 ಅದ 20 plus 5 ಮಾಡಿದ್ರೆ 25 ಬರ್ತೈತಿ ಓಕೆ ರೈಟ್ ಸೊ ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ ಓಕೆನಾ ನಂತರ ಸೊ ನೆಕ್ಸ್ಟ್ ಪ್ರಾಬ್ಲಮ್ 61st ಪ್ರಾಬ್ಲಮ್ ಏನಂದ್ರೆ ನೋಡ್ರಿ ದ 9th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 1 more than 5 times its second term okay 5 times its second term and 12th term is 7 more than twice the 5th term find the arithmetic progression ಸ್ವಲ್ಪ ಎಫರ್ಟ್ ಹಾಕ್ಯಾರ್ರಿ ಲೆಕ್ಕ ಕೇಳಕ ತೊಂದ್ರೆ ಇಲ್ಲ ರೀ ನೋಡೋಣ ಅಂತ ಸ್ವಲ್ಪ ಸಮಾಧಾನದಿಂದ ಸಾವಕಾಶ ಲೆಕ್ಕ ಓದಿದ್ವಿ ಅಂತಂದ್ರೆ ನಮಗೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಬಂದಿರ್ತೈತಿ ಓಕೆ ದ 9th term of arithmetic progression 9th term ಅಂದ್ರೆ ಏನ್ರಿ ದಟ್ a9 ಅದ 9th term of arithmetic progression is 1 more than the 1 more ಅಂದ್ರೆ ಏನ್ರಿ ಒಂದು ಹೆಚ್ಚಿಗೆ ಐತಿ 1 more than the 5 times the second term 5 times the second term 5 times the second term ಕಿನ ಒಂದು 3 ಐತಿ ಯಾವ್ದ್ರಿ 9th term ಓಕೆ ನಂತರ ಎರಡನೇ ಪಾರ್ಟ್ ಏನ್ ಹೇಳ್ತಿದ್ರಿ ಅದು ಸೆಕೆಂಡ್ ಓಕೆ ಅಂಡ್ its 12th term is 7 more than the twice the 5th term 7 more than the twice the 5th term correct 7 more than the twice the 5th term correct adari okay that is the 5th term ಅಂದ್ರೆ a5 ಇದರ twice ಕಿನ 7 ಹೆಚ್ಚಿಗೆ ಐತಿ ಅಂತ ಹೇಳಾಕತ್ತಾರ ಸಿಂಪಲ್ ಲಾಸ್ಟಿಗೆ ಅವ್ರು ಏನ್ ಕೇಳಾಕತ್ತಾರಿ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡೋದ್ರಿ ಮಾಡ್ಲಿಕ್ಕೆ ಬರುತ್ತೆ ಹೆಂಗ ಇಲ್ಲಿ ಎ ಡಿ ಇರುವಂತ ಒಂದು ಇಕ್ವೇಶನ್ ಇಲ್ಲಿ ಎ ಡಿ ಇರುವಂತ ಒಂದು ಇಕ್ವೇಶನ್ ಎರಡು ಸಾಲ್ವ್ ಮಾಡಿದ್ರೆ ಎ ಮತ್ತೆ ಡಿ ಸಿಗ್ತತಿ ಅದರಿಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಗ್ತತಿ ನಮಗ್ ಫಾರ್ಮುಲಾ ಗೊತ್ತು ಏನು ಫಾರ್ಮುಲಾ ದಟ್ ಈಸ್ ಇಲ್ಲಿ ಬರುತ್ತೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದನ್ನ ನಾವು ಯೂಸ್ ಮಾಡಲ್ಲ ಯಾಕಂದ್ರೆ ಸುಮ್ಮನೆ ನಮ್ ಲೆಕ್ಕದಲ್ಲಿ ಅಂತೂ ಹೆಚ್ಚಿಗೆ ಆಗ್ತದ್ರಿ ಏನೇನಂದ್ರೆ ಏನ್ ಬರ್ಕೋಬಹುದ್ರಿ ನಾವು ಎ ಪ್ಲಸ್ 8 ಡಿ ಇಲ್ಲಿ 9 ಇದ್ರೆ ಇಲ್ಲೊಂದ್ ಕಡಿಮೆ ಆಗ್ತತಿ ಆನಂತರ 5 a2 ಅಂದ್ರೆ ಏನ್ರಿ ಎ ಪ್ಲಸ್ ಡಿ ಪ್ಲಸ್ 1 ಓಕೆ ಇದನ್ನ ಮುಂದುವರ್ಸೋಣ ಎ ಪ್ಲಸ್ 8 ಡಿ ಇಸ್ ಈಕ್ವಲ್ ಟು 5 ಇಂಟು ಎ 5a ಪ್ಲಸ್ 5 ಇಂಟು ಡಿ 5d ಪ್ಲಸ್ 1 ಎರಡು ಈ ಕಡೆ ತೊಗೊಂಬರೋಣ್ರಿ ಎ ಮೈನಸ್ 5a ಪ್ಲಸ್ 8d ಇದು ಈ ಕಡೆ ಬಂದ್ರೆ ಮೈನಸ್ 5d ಆಗ್ತತಿ ಇಸ್ ಈಕ್ವಲ್ ಟು 1 ನಂಬರ್ ಆ ಕಡೆನೇ ಇರಲಿ ಎ ಮೈನಸ್ 5a ಅಂದ್ರೆ ಏನಾಗತ್ರಿ ಮೈನಸ್ 4a ಆಗುತ್ತೆ 1 ಒಳಗೆ ಮೈನಸ್ 5 ಹೋದಂದ್ರೆ ಮೈನಸ್ 4 ಬರ್ತೈತಿ ಪ್ಲಸ್ 8d ಮೈನಸ್ 5d ಅಂದ್ರೆ ಏನ್ ಬರ್ತ್ರಿ 3d ಈಸ್ ಈಕ್ವಲ್ ಟು 1 ಆಗಿರುತ್ತೆ ಓಕೆ ಸೊ ಇದು ಮುಂದುವರಿಯಲ್ಲ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಇಕ್ವೇಶನ್ 1 ಅಂತ
ಕರೆಯೋದ್ರಿ. ನಂತರ ಇದು A12 ಅಂದ್ರೆ ಯಾವ ರೀತಿ ಬರ್ಕೋಬಹುದ್ರಿ, A+11D ಅಂತ ಬರೀಬಹುದು. ಸೊ ಒಂದ್ಸರಿ ಫಾರ್ಮುಲಾ ಬರ್ತದೆ, ಇನ್ನೊಂದ್ಸರಿ ಬರೆಯುವಂತ ಅವಶ್ಯಕತೆ ಇಲ್ಲ. ಇಸ್ ಈಕ್ವಲ್ ಟು 2 ಇಂಟು A5 ಅಂದ್ರೆ ಏನ್ರಿ, A+4D +7. ಓಕೆ, ಎ ಇದನ್ನ ಇದೇ ರೀತಿ ಬರೋಣ, A+11D ಇಸ್ ಈಕ್ವಲ್ ಟು 2 ಇಂಟು A, 2A ಪ್ಲಸ್ 2 4 8D +7. ಇವೆರಡು ಈ ಕಡೆ ತಗೊಂಡ್ಬರೋಣ, ಇದೇನಾಗುತ್ತೆ A ಮೈನಸ್ 2A ಪ್ಲಸ್ 2A ಎಡಗಡೆ ಬಂದ್ರೆ ಮೈನಸ್ 2A ಆಗ್ತದೆ, ಪ್ಲಸ್ 11D, 8D ಲೆಫ್ಟ್ ಸೈಡ್ ಹೋದ್ರೆ ಮೈನಸ್ 8D ಆಗುತ್ತೆ, ಇಸ್ ಈಕ್ವಲ್ ಟು 7. A ಮೈನಸ್ 2A ಅಂದ್ರೆ ಮೈನಸ್ A ಪ್ಲಸ್ 11D ಮೈನಸ್ 8D ಅಂದ್ರೆ ಏನಾಗುತ್ತೆ 3D ಈಸ್ ಈಕ್ವಲ್ ಟು 7. ಓಕೆ, ಸೊ ಇಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಾ ಅಂತಂದ್ರೆ ಮಾಡುವಂತ ಅವಶ್ಯಕತೆ ಇಲ್ರಿ, ಡೈರೆಕ್ಟ್ ಆಗಿ ಇದನ್ನ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನ ಇಕ್ವೇಶನ್ 2 ಅಂತ ಕರೆಯೋಣ. ಇಲ್ಲಿ 3D ಅದ, ಇಲ್ಲಿ 3D ಅದ. ಸೊ ಒಂದು ನಂಬರ್ ಒಳಗೆ ಇನ್ನೊಂದು ನಂಬರ್ ಅನ್ನ ಒಂದು ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಏನ್ ಸಿಗ್ತೈತಿ, ಎ ಸಿಗ್ತೈತ್ರಿ. ಅದರಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ಡಿ ಕಂಡುಹಿಡಿಬಹುದು. ಓಕೆ, ಎದ್ರೊಳಗೆ ಇದನ್ನ ಮೈನಸ್ ಮಾಡೋಣ, ಇದ್ರೊಳಗ ಇದನ್ನ ಮೈನಸ್ ಮಾಡೋಣ್ರಿ. ಇಲ್ಲಿ 7 ಅದಲ್ಲ, ದೊಡ್ಡದ ಅದರ ಸಂಬಂಧ. ಓಕೆ, ಸಬ್ಸ್ಟ್ರಾಕ್ಟ್ equation 1 in equation 2. So second equation ಒಳಗೆ ಫಸ್ಟ್ equation ನ ಮೈನಸ್ ಮಾಡೋಣ. ಏನಾಗುತ್ತೆ ಮೈನಸ್ A plus 3D is equal to 7 minus 4A plus 3D is equal to 1. ಮೈನಸ್ ಮಾಡೋಣ. ಸೊ ಮೈನಸ್ ಮಾಡಿದ್ರೆ ಏನಾಗ್ತಾವ್ರಿ, ಸೈನ್ಸ್ ಚೇಂಜ್ ಆಗ್ತಾವ. ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಏನ್ ಬರ್ತ್ರಿ, ಪ್ಲಸ್ ಬರ್ತದ, ಪ್ಲಸ್ ಇದ್ರೆ ಮೈನಸ್ ಬರ್ತದ, ಇಲ್ಲಿ ಪ್ಲಸ್ ಇದ್ದಿದ್ದು ಏನಾಗುತ್ತೆ ಇದು ಮೈನಸ್ ಆಗುತ್ತೆ. ಓಕೆ ರೈಟ್, ಇಲ್ಲಿ ಮೈನಸ್ ಎ ಅದ, ಇಲ್ಲಿ ಏನದ್ರಿ ಪ್ಲಸ್ 4A ಅದ. ಇದು ಮೈನಸ್ ಅಲ್ಲ ರೀ, ಇದು ಸೈನ್ ಚೇಂಜ್ ಆಗಿ ಪ್ಲಸ್ ಆಗೈತಿ. ಮೈನಸ್ ಎ ಪ್ಲಸ್ 4A ಅಂದ್ರೆ ಏನ್ ಬರ್ತ್ರಿ 3A ಬರ್ತದ. 4 ಒಳಗ 1 ಅನ್ನ ಮೈನಸ್ ಮಾಡ್ತೀವಿ, 4 ಒಳಗ ಮೈನಸ್ 1 ಅಂದ್ರೆ 3 ಬರ್ತದೆ. ದೊಡ್ಡ ನಂಬರ್ ಇನ್ ಸೈನ್ ಪ್ಲಸ್ ಅದ, ಪ್ಲಸ್ ಆಗ್ತೀವಿ. ಇಲ್ಲಿ ಪ್ಲಸ್ 3D ಮೈನಸ್ 3D ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ಸೊ 7 ಒಳಗೆ 1 ಹೋದ್ರೆ ಏನಾಗುತ್ತೆ 6 ಆಗತ್ತೆ. ಓಕೆ, ಇದು 2 ನಂಬರ್ ಇಂಟು ಐತಿ, ರೈಟ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ 3 ಆಗ್ತೈತಿ. 3 1 3, 3 2 6. A ಇಸ್ ಈಕ್ವಲ್ ಟು ಏನಾಗತ್ರಿ 2 ಬರಾಗತ್ತೆ. ಎ ಸಿಕ್ತಂದ್ರೆ ಡಿ ಸಿಗದ್ರಿ. ಇಕ್ವೇಶನ್ 2 ತಗೊಳ್ಳೋಣಂತೆ, ಯಾಕಂದ್ರೆ ನಂಬರ್ ಸಣ್ಣ ಹೋದಲ್ರಿ. ಓಕೆ, ಸೊ ಫ್ರಮ್ ಇಕ್ವೇಶನ್ 2 ಏನಾಗತ್ರಿ ಮೈನಸ್ ಎ ಅಂದ್ರೆ ಏನಂದ್ರಿ 2 ಅದ, ಮೈನಸ್ 2 ಪ್ಲಸ್ 3D ಗೊತ್ತಿಲ್ಲ ಕಂಡುಹಿಡಿಯಬೇಕು, ಇಸ್ ಈಕ್ವಲ್ ಟು 7. ಮೈನಸ್ 2 ಬಲಗಡೆ ಹೋಗಲ್ರಿ, ಏನಾಗುತ್ತೆ ಪ್ಲಸ್ 2 ಆಗುತ್ತೆ, 7 ಪ್ಲಸ್ 2 ಆಗುತ್ತೆ. ಓಕೆ ರೈಟ್, ಸೊ ದಟ್ ಈಸ್ 3D is equal to 7 plus 2 9. ಓಕೆ, 3 ಬಲಗಡೆ ಹೋದ್ರೆ ಇಲ್ಲಿ ಇಂಟು ಅದ, ಆ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ. 3 1 3, 3 3 9. D is equal to 3 ಬರ್ತೈತ್ರಿ. ಓಕೆ, ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಲಾಸ್ಟಿಗೆ ಅವ್ರು ಕೇಳಿದ್ದೇನ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿ ಅಂತ, ಆರಾಮಾಗಿ ಬರಿಬಹುದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ಮೊದಲೇ ಜನರಲ್ ಫಾರ್ಮ್ ಬೇಕು. ಓಕೆನಾ, ಜನರಲ್ ಫಾರ್ಮ್ ಆಫ್ ಆನ್ AP, ಜನರಲ್ ಫಾರ್ಮ್ ಆಫ್ ಆನ್ AP ಏನದ್ರಿ, A ಪ್ಲಸ್ B, A ಪ್ಲಸ್ 2D ಸೋ ಆನ್. ಸರ್ ನಾನು ಇನ್ನೊಂದೆರಡು ಬರಿತೀನಿ ರೀ, ಬ್ಯಾಡ್ರಿ 3 ಬರೆದ್ರೆ ಸಾಕು, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ. ನಮ್ಗೆ ಅದನ್ನ ಬರೀದ್ರಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರ ಅಂದ್ರೂ ಕೊಡೋಂಗಿಲ್ಲ, ಎಷ್ಟು ಇರ್ತದೆ ಅಷ್ಟ ಕೊಟ್ಟಿರ್ತಾರೆ. ಓಕೆ ಸಾಕು. ಎ ಅಂದ್ರೆ ಏನದ್ರಿ 2 ಅದ, ಡಿ ಅಂದ್ರೆ ಏನದ್ರಿ 3 ಅದ, 2 ಪ್ಲಸ್ 3. ನಂತರ 2 ಪ್ಲಸ್ 2 ಇಂಟು 3, ಡಿ ಅಂದ್ರೆ ಏನದ್ರಿ 3 ಅದ, ಸೋ ಆನ್. ಓಕೆ, 2 ಪ್ಲಸ್ 3 5, 2 ಪ್ಲಸ್ 3 5, 3 2 6, 6 ಪ್ಲಸ್ 2 8, ಸೋ ಆನ್. ಓಕೆನಾ ರೈಟ್. ಸೊ ಅವ್ರು ಕೊಟ್ಟಿರುವಂತಹ ಕಂಡೀಷನ್ಗೆ ಬರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರ್ತೈತಿ ಅಂದ್ರೆ 2 5 8 ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇಲ್ಲಿವರೆಗೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ 54th ಕ್ವಶನ್ ಲಿಂದ ಹಿಡಿದು 61st ಕ್ವಶನ್ ತನಕ ಏನಾದ್ರೂ ಡಿಸ್ಕಸ್ ಮಾಡಿದ್ವಿ. ಉಳಿದಿದ್ದ ಕ್ವಶನ್ಸ್ ಅನ್ನ ದಟ್ ಮುಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡುವಂತ್ರಿ. ಓಕೆ ರೈಟ್. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ, ಆ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೈತಿ. ಓಕೆನಾ, ಸೊ ಚೆನ್ನಾಗಿ ಓದ್ಕೊಳ್ರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.